Welcome to the bridge course. Subject is physics. In the previous class we have discussed about powers of 10 and certain problems related to that. In this class we are going to study about geometrical figures and about trigonometry. ಇವೆರಡೂ ಟಾಪಿಕ್ ಕೂಡ ನಿಮಗೆ ಹೈಸ್ಕೂಲಲ್ಲಿ ಕಂಪ್ಲೀಟ್ ಆಗಿದೆ. ವಿ ವಿಲ್ ಜಸ್ಟ್ ರೀಕಾಲ್ ಇಟ್. ಕೆಲವೊಂದು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳೋಣ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫಸ್ಟ್ ಇಯರ್ PUC ಫಿಸಿಕ್ಸ್. ಅಲ್ಲಿ ಒಂದಿಷ್ಟು ಜಾಮೆಟ್ರಿಕಲ್ ಫಿಗರ್ಸಲ್ಲಿ ಏರಿಯಾ, ವಾಲ್ಯೂಮು, ಪೆರಿಮೀಟರ್ ಏನು ಬರುತ್ತೆ ಆ ಫಾರ್ಮುಲಾಗಳನ್ನ ಒಂದಿಷ್ಟು ಲಿಸ್ಟ್ ಮಾಡೋಣ. ಹಾಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಿದೆ ಅದನ್ನು ಒಂಚೂರು ಡಿಫೈನ್ ಮಾಡ್ಕೊಳ್ಳೋಣ. ಹಾಗೆ ಐಡೆಂಟಿಟೀಸ್ ನೀವೇನೇನು ಕಲ್ತಿದ್ರಿ ಅದನ್ನು ನೋಡೋಣ. ವಿ ವಿಲ್ ಸ್ಟಾರ್ಟ್ ವಿತ್ ಲೈನ್ ಅಥವಾ ಕರ್ವ್ ಅಂತ ಜನರಲಿ ಕರಿತೇವೆ. ಆ್ಯಂಡ್ ದಟ್ ಕರ್ವ್ ಮೇ ಬಿ ಎ ಸ್ಟ್ರೈಟ್ ಲೈನ್ ಆರ್ ಇಟ್ ಮೇ ಬಿ ಅ ಕರ್ವ್, ಏನು ಬೇಕಾರಾಗಿರ್ಬೋದು. ಆಯಿತಾ? ದೀಸ್ ಟು ವರ್ಡ್ಸ್ ಆರ್ ಎಸೆನ್ಷಿಯಲ್. ಯಾವುದು? ಸ್ಟ್ರೈಟ್ ಲೈನ್ ಅಂತ ಏನು ಹೇಳ್ಕೊಳ್ತೇವೆ ಮತ್ತು ಕರ್ವ್. ವೆನ್ ಯು ಆರ್ ಸಾಲ್ವಿಂಗ್ ಗ್ರಾಫಿಕಲ್ ಪ್ರಾಬ್ಲಮ್ಸ್ ಇನ್ ಫಿಸಿಕ್ಸ್ ಅವಾಗ ನಿಮಗೆ ಎರಡನ್ನ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು. ಯಾವುದು ಸ್ಟ್ರೈಟ್ ಲೈನು, ಯಾವುದು ಕರ್ವ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಾಗಬೇಕು. ನೆಕ್ಸ್ಟ್ ಒನ್ ವಿ ವಿಲ್ ಮೂವ್ ಆನ್ ಟು ದ 2-dimensional geometrical figures. Start with a circle. If the circle is having the radius r, small letter r ಇಂದ ಇಂಡಿಕೇಟ್ ಮಾಡಿದ್ದೇವೆ. If the circle is having the radius r, ಆಗ ಅದರ ಏರಿಯಾ ಫಾರ್ಮುಲಾ ಏನಾಗುತ್ತೆ? ವಾಟ್ಸ್ ದ ಫಾರ್ಮುಲಾ ಫಾರ್ ಏರಿಯಾ? ಏರಿಯಾ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಏರಿಯಾ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಬರುತ್ತೆ. ಅದೇ ಡಯಾಮೀಟರ್ ಕೊಟ್ಟಿದ್ರೆ ಯು ಶುಡ್ ನೋ ದ ಡಯಾಮೀಟರ್ ರಿಲೇಷನ್ಶಿಪ್. ಏನು? ಡಯಾಮೀಟರ್ ಈಸ್ ಈಕ್ವಲ್ ಟು 2 times the radius ಅಥವಾ ರೇಡಿಯಸ್ ಈಸ್ ಈಕ್ವಲ್ ಟು ಡಯಾಮೀಟರ್ ಬೈ 2. ಅವಾಗ ಏನಾಗುತ್ತೆ? ದ ಏರಿಯಾ ಆಫ್ ದ ಸರ್ಕಲ್ ಬಿಕಮ್ಸ್ ಪೈ ಡಿ ಸ್ಕ್ವೇರ್ ಬೈ 4. ಒಂದು ವೇಳೆ ಡಯಾಮೀಟರ್ ಕೊಟ್ಟಿದ್ರೆ ಜಸ್ಟ್ ಕ್ಯಾಲ್ಕುಲೇಟ್ ಅ ರೇಡಿಯಸ್ ಯೂಸಿಂಗ್ ದ ಡಯಾಮೀಟರ್ ಅಥವಾ ಯು ಕ್ಯಾನ್ ಯೂಸ್ ದಿಸ್ ಜನರಲ್ ಫಾರ್ಮುಲಾ ಇಫ್ ದ ಡಯಾಮೀಟರ್ ಇಸ್ ಗಿವನ್. ಹಾಗೆ ಏರಿಯಾ ಆಫ್ ದ ಸರ್ಕಲ್ ಇಟ್ ಈಸ್ ಪೈ ಆರ್ ಸ್ಕ್ವೇರ್ ಅಥವಾ ಪೈ ಡಿ ಸ್ಕ್ವೇರ್ ಬೈ 4 ವೇರ್ ಡಿ ಈಸ್ ದ ಡಯಾಮೀಟರ್ ಆಫ್ ದ ಸರ್ಕಲ್. ನೆಕ್ಸ್ಟು ಸರ್ಕಂಫರೆನ್ಸಿಗೆ ಬಂದರೆ ಸುತ್ತಳತೆ. ದ ಪೆರಿಮೀಟರ್ ಆಫ್ ದ ಸರ್ಕಲ್, ವಾಟ್ಸ್ ದ ಲೆಂತ್ ಆಫ್ ದ ಹೋಲ್ ಸರ್ಕಲ್ ಅಂತ ಹೇಳಿ. ಈ ಲೆಂತ್ ಎಷ್ಟು ಅಂತ ಹೇಳಬೇಕು. ಆ್ಯಂಡ್ ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಇಫ್ ಆರ್ ಇಸ್ ಗಿವನ್ or diameter is given. ಏನದು ಫಾರ್ಮುಲಾ? C is equal to 2 pi r. C is equal to 2 pi r. General formulas that you have learnt in high school. Next 2-dimensional figure square. ಅಂದರೆ it's a quadrilateral. We are moving on to the quadrilateral. Quadrilateral is a four-sided figure. Four-sided figure ನ ಜನರಲಿ ನಾವು ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೇವೆ. ಅದರಲ್ಲಿ ಒಂದು ಸ್ಪೆಷಲ್ ಕೇಸು ಸ್ಕ್ವೇರ್. ಅಂದರೆ ಇಟ್ ಈಸ್ ಹ್ಯಾವಿಂಗ್ 4 sides ಆ್ಯಂಡ್ ಆಲ್ ದೋಸ್ 4 sides ಆರ್ ಈಕ್ವಲ್ ಇನ್ ಲೆಂತ್, ಒನ್ ಆಫ್ ದ ಪ್ರಾಪರ್ಟಿ ಆಫ್ ಸ್ಕ್ವೇರ್. ಅದಾದಮೇಲೆ ಎಲ್ಲ ಕಾರ್ನರ್ಸಲ್ಲೂ ಆ್ಯಂಗಲ್ ಎಷ್ಟಿದೆ ಅಂತ ನೋಡಿದರೆ ಇಟ್ ವಿಲ್ ಬಿ 90 ಡಿಗ್ರಿ ಇರುತ್ತೆ. ಎಲ್ಲ ಲೈನ್ಸು ಪರ್ಪೆಂಡಿಕ್ಯುಲರ್ ಇರುತ್ತೆ. ಆಯಿತಾ? ಎಲ್ಲ ಲೈನ್ಸ್ ಏನಿದೆ ಒಂದೊಂದು ಕಾರ್ನರಲ್ಲೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ಹಾಗೆ ಎಲ್ಲ ಕಾರ್ನರಲ್ಲೂ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಹಾಗೆ ಇಫ್ ದ ಗಿವನ್ ಸ್ಕ್ವೇರ್ ಈಸ್ ಹ್ಯಾವಿಂಗ್ ಅ ಸೈಡ್ ಆಫ್ ಲೆಂತ್ ಎ ಅಂತ ಕೊಟ್ಟಿದ್ರೆ, ಎಕ್ಸ್ ಅಂತ ಕೊಟ್ಟಿದ್ರೆ ಅಥವಾ ಎ ಅಂತ ಕೊಟ್ಟಿದ್ರೆ, ವಾಟ್ ಈಸ್ ದ ಏರಿಯಾ ಆಫ್ ದ ಸ್ಕ್ವೇರ್ ಅನ್ನೋದು? ಏರಿಯಾ ಆಫ್ ದ ಸ್ಕ್ವೇರ್ ಈಸ್ ಗಿವನ್ ಬೈ ಎ ಇಂಟು ಎ, ದಟ್ ಈಸ್ ಎ ಸ್ಕ್ವೇರ್. ಎ ಇಂಟು ಎ ಸ್ಕ್ವೇರ್ ಅಂತ ಹೇಳ್ಕೊಳ್ತೀವಿ. ಜನರಲ್ ಫಾರ್ಮುಲಾ ಫಾರ್ ಏರಿಯಾ ಈಸ್ ಲೆಂತ್ ಇಂಟು ಬ್ರೆಡ್ತ್. ಇಲ್ಲಿ ಲೆಂತು ಎ ಇದೆ, ಹಾಗೆ ಬ್ರೆಡ್ತು ಕೂಡ ಎ ಇದೆ. ಹಾಗಾಗಿ ಎ ಇಂಟು ಎ ಆಗುತ್ತೆ. ಇಟ್ ಬಿಕಮ್ಸ್ ಎ ಸ್ಕ್ವೇರ್. ಅದೇ ಪೆರಿಮೀಟರ್ ಕೇಳಿದರೆ ವಾಟ್ ಈಸ್ ದ ಲೆಂತ್ ಆಫ್ ದ ಹೋಲ್ ಸ್ಕ್ವೇರ್
ಬೌಂಡ್ರಿ ಏನಿದೆ ಆ ಲೆಂತ್ ಎಷ್ಟು ಅಂತ ಕೇಳಿದ್ರೆ ಇಟ್ ಈಸ್ 4 times a, ಬಿಕಾಸ್ ಎಲ್ಲದನ್ನು ಆ್ಯಡ್ ಮಾಡ್ಬೇಕು ನೀವು ಇಲ್ಲಿ a ದಟ್ ಈಸ್ 4 times. Hence the perimeter is 4a. Perimeter will be 4a. Next, another important quadrilateral, that is rectangle. ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಸ್ಕ್ವೇರ್ ರೀತಿನೇ ಆಲ್ ದ ಕಾರ್ನರ್ಸ್ ವಿಲ್ ಬಿ ಹ್ಯಾವಿಂಗ್ ದ ಆ್ಯಂಗಲ್ 90 ಡಿಗ್ರಿ, ಎಲ್ಲ ಆ್ಯಂಗಲ್ಲು ಕಾರ್ನರ್ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಆದರೆ ಎರಡು ಅಪೋಸಿಟ್ ಸೈಡ್ಸ್ ಏನಿರುತ್ತೆ ದೇ ವಿಲ್ ಬಿ ಪ್ಯಾರಲಲ್ ಆ್ಯಂಡ್ ದೇ ವಿಲ್ ಬಿ ಈಕ್ವಲ್ ಇನ್ ಲೆಂತ್. ಈ ಎರಡು ಅಪೋಸಿಟ್ ಸೈಡ್ಸು ಈಕ್ವಲ್ ಲೆಂತ್ ಮತ್ತು ಪ್ಯಾರಲಲ್ ಇದೆ. ಈ ಎರಡು ಅಪೋಸಿಟ್ ಸೈಡ್ಸು ಈಕ್ವಲ್ ಮತ್ತು ಪ್ಯಾರಲಲ್ ಇರುತ್ತೆ, ಲೆಂತ್ ಈಕ್ವಲ್ ಇರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಇಫ್ ದ ಲೆಂತ್ ಈಸ್ ಟೇಕನ್ ಟು ಬಿ ಎಲ್, ಯಾವುದೋ ಒಂದು ಡೈಮೆನ್ಷನ್ನ, ಯಾವುದೋ ಒಂದು ಲೆಂತನ್ನು ನಾವು ಎಲ್ ಅಂತ ತಗೊಂಡ್ರೆ, ಇನ್ನೊಂದನ್ನು ಬಿ ಅಂತ ತಗೊಂಡ್ರೆ, ಹ್ಯಾವಿಂಗ್ 2 ಡಿಫ್ರೆಂಟ್ ಡೈಮೆನ್ಷನ್ಸ್ ಅಂತ ತಗೊಂಡ್ರೆ ಎಲ್ ಅಂತ ಮತ್ತು ಬಿ ಅಂತ, ಆಗ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ಗೆ ಏನು ಫಾರ್ಮುಲಾ ಆಗಲೇ ಹೇಳಿದ್ದೀನಿ, ಏರಿಯಾ ಆಫ್ ದ ಆಬ್ಜೆಕ್ಟ್ ಜನರಲಿ ಅಂತ ಕೇಳಿದಾಗ ಲೆಂತ್ ಇಂಟು ಬ್ರೆಡ್ತ್ ಜನರಲ್ ಫಾರ್ಮುಲಾ. ಹಾಗಿದ್ರೆ ಇಲ್ಲೂ ಅಷ್ಟೇ ಲೆಂತ್ ಇಂಟು ಬ್ರೆಡ್ತ್, ಎಲ್ ಇಂಟು ಬಿ. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಜನರಲಿ ಗಿವನ್ ಬೈ ಲೆಂತ್ ಇಂಟು ಬ್ರೆಡ್ತ್. ಹಾಗೆ ಪೆರಿಮೀಟರಿಗೆ ಬಂದರೆ ದ ಲೆಂತ್ ಆಫ್ ದ ಬೌಂಡ್ರಿ ಇಟ್ ಈಸ್ ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಪ್ಲಸ್ ಬಿ, ಎಲ್ಲದನ್ನು ಆ್ಯಡ್ ಮಾಡಬೇಕು. ದೇರ್ ಆರ್ 2 L's ಆ್ಯಂಡ್ 2 B's. ಹಾಗಿದ್ರೆ ಲೆಂತ್ ಆಫ್ ದ ಬೌಂಡ್ರಿ ಅಥವಾ ಪೆರಿಮೀಟರಿಗೆ ಬಂದರೆ ಇಟ್ ಕ್ಯಾನ್ ಬಿ ಜನರಲಿ ರಿಟರ್ನ್ ಆಸ್ 2 times ಎಲ್ ಪ್ಲಸ್ ಬಿ, ಲೆಂತ್ ಪ್ಲಸ್ ಬ್ರೆಡ್ತ್. ಲೆಂತ್ ಪ್ಲಸ್ ಬ್ರೆಡ್ತ್ ಅನ್ನು ಆ್ಯಡ್ ಮಾಡಿದರೆ ಆ್ಯಂಡ್ ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 2, ಯು ವಿಲ್ ಗೆಟ್ ದ ಟೋಟಲ್ ಲೆಂತ್ ಆಫ್ ದ ಬೌಂಡ್ರಿ ಆಫ್ ಎ ರೆಕ್ಟ್ಯಾಂಗಲ್. ಹಾಗೆ ಯಾವುದೇ ಆಬ್ಜೆಕ್ಟ್ ಕೊಟ್ಟಿರಲಿ, ಇಫ್ ಇಟ್ ಈಸ್ ಬೌಂಡೆಡ್ ಬೈ ಸ್ಟ್ರೈಟ್ ಲೈನ್ಸ್, ಎಲ್ಲ ಬೌಂಡ್ರೀಸ್ಗಳ ಲೆಂತ್ ನಿಮಗೆ ಗೊತ್ತಿದ್ರೆ ಪೆರಿಮೀಟರ್ ಅಂದರೆ ಯು ಶುಡ್ ಕೀಪ್ ಆನ್ ಆ್ಯಡಿಂಗ್ ಆಲ್ ದೋಸ್ ಲೆಂತ್ಸ್ ಅಷ್ಟೇ, ಜನರಲ್ ಅದು. ನೆಕ್ಸ್ಟ್ ಅನದರ್ ಕ್ವಾಡ್ರಿಲ್ಯಾಟ್ರಲ್, ದಟ್ ಇಸ್ ಪ್ಯಾರಲೆಲೋಗ್ರಾಮ್. ಪ್ಯಾರಲೆಲೋಗ್ರಾಮ್ ಇಲ್ಲಿ ದಿಸ್ ಈಸ್ ಸಿಮಿಲರ್ ಟು ರೆಕ್ಟ್ಯಾಂಗಲ್. ಏನಾಗಿರುತ್ತೆ, ದ 2 ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ದೇ ವಿಲ್ ಬಿ ಈಕ್ವಲ್ ಇನ್ ಲೆಂತ್. Another 2 opposite sides are also parallel and equal in length. The only difference between these two is that the corner angles ಏನಿದೆ, ಆ ಕಾರ್ನರ್ ಆ್ಯಂಗಲ್ಸ್ they will not be of the 90 degree. They will not be of 90 degree angle. ಬದಲಿಗೆ ಎಲ್ಲ ಆ್ಯಂಗಲ್ಸ್ ಬೇರೆ ಬೇರೆ ಇರುತ್ತೆ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ. ಇಲ್ಲಿ ಇದೆರಡು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸು ದೇ ವಿಲ್ ಬಿ ಈಕ್ವಲ್. ಈ ಎರಡು ಆ್ಯಂಗಲ್ಲು ಈಕ್ವಲ್ ಇರುತ್ತೆ, ಬಟ್ ದೇ ವಿಲ್ ನಾಟ್ ಬಿ 90 ಡಿಗ್ರಿ. 90 ಡಿಗ್ರಿ ಆಯಿತು ಅಂತ ಹೇಳಿದರೆ ಇಟ್ ಬಿಕಮ್ಸ್ ರೆಕ್ಟ್ಯಾಂಗಲ್. ಆಯಿತಾ, ಪ್ಯಾರಲೆಲೋಗ್ರಾಮಿನ ಸ್ಪೆಷಲ್ ಕೇಸು ರೆಕ್ಟ್ಯಾಂಗಲ್ ಆಗ್ತದೆ. ಹಾಗಿದ್ರೆ ಇಲ್ಲಿ 2 ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇನ್ ಲೆಂತ್ ಆ್ಯಂಡ್ ದೇ ವಿಲ್ ಬಿ ಪ್ಯಾರಲಲ್ ಆ್ಯಂಡ್ ಆಲ್ ದ ಆ್ಯಂಗಲ್ಸ್ ವಿಲ್ ಬಿ ಡಿಫ್ರೆಂಟ್. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ವಿಲ್ ಬಿ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. and they will not be 90 degree. ಈಗ ಅದರ ಏರಿಯಾ ಕೇಳಿದರೆ ವಾಟ್ ಈಸ್ ದ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ಅಂತ ಕೇಳಿದಾಗ ಒನ್ ಆಫ್ ದ ಲೆಂತನ್ನು ನಾವು ಎಲ್ ಅಂತ ತಗೊಂಡ್ರೆ, ಒಂದು ಡೈಮೆನ್ಷನಿನ ಲೆಂತ್ ಎಷ್ಟಿದೆ ಎಲ್ಲಿದೆ ಅಂತ ತಗೊಂಡ್ರೆ, ಆ ಸೈಡ್ ಯಾವುದರ ಲೆಂತನ್ನು ಮೆಜರ್ ಮಾಡಿರ್ತೀರೋ ಅದರ ಅಪೋಸಿಟ್ ಸೈಡ್ಗೂ ಅದಕ್ಕೂ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ಮೆಜರ್ ಮಾಡಬೇಕು. ಲೆಟ್ ಇಟ್ ಬಿ ಹೆಚ್. ಅಂದರೆ ನಾನು ಈ ಸೈಡನ್ನು ತೊಗೊಂಡಿರೋದು, ಈಗ ದ ಬಾಟಮ್ ಸೈಡ್, ದ ಬೇಸ್ ಏನಿದೆ ಅದನ್ನು ಎಲ್ ಅಂತ ತೊಗೊಂಡಿದ್ದೀನಿ. ಹಾಗೆ ಅಪೋಸಿಟ್ ಸೈಡ್ ಇದೆ ಅದಕ್ಕೆ. ಈ ಎರಡು ಸೈಡ್ಸಿನ ಮಧ್ಯೆ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಡ್ರಾ ಎ ಪರ್ಪೆಂಡಿಕ್ಯುಲರ್ ಟು ಬೋತ್. ಆಗ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ಹೆಚ್ಚಂತ ತೊಗೊಂಡಿರೋದು ನಾನು. ಒಂದು ವೇಳೆ ನೀವು ಈ ಸೈಡನ್ನು ತೊಗೊಂಡ್ರೆ ಎಲ್ ಅಂತ ಹೇಳಿ ಅಥವಾ ಬಿ ಅಂತ ಹೇಳಿ ಈ ಸೈಡನ್ನು ಮೆಷರ್ ಮಾಡಿದರೆ ಇವೆರಡು ಸೈಡಿನ ಮಧ್ಯೆ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ತೊಗೊಳ್ಬೇಕು. ಹಾಗಿದ್ರೆ ಇಫ್ ಒನ್ ಆಫ್ ದ ಸೈಡ್ ಈಸ್ ಹ್ಯಾವಿಂಗ್ ದ ಲೆಂತ್ ಎಲ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಸೈಡ್ ಆ್ಯಂಡ್ ದಿಸ್ ಅಪೋಸಿಟ್ ಸೈಡ್, ದಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇಫ್ ಇಟ್ ಈಸ್ ಹೆಚ್ ಆಗಿದ್ರೆ ಆಗ ಏರಿಯಾ ಏನು ಬರಿತೀವಿ, ಲೆಂತ್ ಇಂಟು ಹೆಚ್ ಅಂದರೆ ಲೆಂತ್ ಇಂಟು ಹೈಟ್, ಆಲ್ಟಿಟ್ಯೂಡ್.
L into H ಅಂತ ಬರೀತು. ಆಯ್ತಾ? ಗೊತ್ತಾಗಿದೆ ಅಂದ್ಕೊಳ್ತೇನೆ. ಎರಡು ಅಪೋಸಿಟ್ ಸೈಡ್ಸ್ನ ತಗೊಂಡ್ರೆ ಅದರ ಮಧ್ಯೆ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ಮೆಜರ್ ಮಾಡಬೇಕು. ಅದನ್ನ ಹೈಟ್ ಅಂತ ಆಲ್ಟಿಟ್ಯೂಡ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಹಾಗೆ ಏರಿಯಾ ಆಫ್ ದ ಪ್ಯಾರಲೋಗ್ರಾಮಿಗೆ ಫಾರ್ಮುಲಾ ಏನಾಗ್ತದೆ, ಒನ್ ಆಫ್ ಇಟ್ಸ್ ಲೆಂತ್ ಆ್ಯಂಡ್ ದ ಆಲ್ಟಿಟ್ಯೂಡ್ ಅಂತ ಆಗುತ್ತೆ, ಅಥವಾ ಹೈಟ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಅದರ ಪೆರಿಮೀಟರ್ ಆಗಲೇ ಹೇಳಿದ್ದೀನಿ, ಎಲ್ಲದನ್ನ ಸೈಡ್ಸ್ನ ಆ್ಯಡ್ ಮಾಡಿದರೆ ಆಯಿತು ಅಂತ ಹೇಳಿ. ಇಫ್ ದಿಸ್ ಸೈಡ್ ಈಸ್ ಎಲ್ ಆ್ಯಂಡ್ ಐ ವಿಲ್ ಟೇಕ್ ದಿಸ್ ಆಸ್ ಬಿ, ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ ಬಿ ಅಂತ ಹೇಳಿ. ಹಾಗಿದ್ರೆ ಪೆರಿಮೀಟರ್ಗೆ ಫಾರ್ಮುಲಾ ಏನು, ಸೇಮ್ ಆಸ್ ದಟ್ ಆಫ್ ರೆಕ್ಟ್ಯಾಂಗಲ್, ದಟ್ ಈಸ್ ಎಲ್ ಪ್ಲಸ್ ಬಿ ಇಂಟು 2, ದಟ್ ಈಸ್ 2 ಇಂಟು ಎಲ್ ಪ್ಲಸ್ ಬಿ. ಬಿ ಅನ್ನೋದು ದ ಬ್ರೆಡ್, ಈ ಸೈಡ್ ಏನಿದೆ, ಇನ್ನೊಂದು ಸೈಡ್ ಏನಿದೆ ಅದರ ಲೆಂತ್ ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ಕ್ವಾಡ್ರಿಲ್ಯಾಟ್ರಲ್ ಟ್ರಪೀಸಿಯಂ. ಟ್ರಪೀಸಿಯಂ ಇಲ್ಲಿ ಈ ಎರಡು ಅಪೋಸಿಟ್ ಸೈಡ್ಸು ಪ್ಯಾರಲಲ್ ಇರುತ್ತೆ, ಆದರೆ ಈಕ್ವಲ್ ಲೆಂತ್ ಇರಲ್ಲ. ದೇ ವಿಲ್ ಬಿ ಆಫ್ ಡಿಫ್ರೆಂಟ್ ಲೆಂತ್. ಇದು ಬೇಸ್ ಏನಿದೆ ಮತ್ತೆ ಅದರ ಅಪೋಸಿಟ್ ಸೈಡ್ ಏನಿದೆ, ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್ ಬಟ್ ದೇ ಆರ್ ನಾಟ್ ಈಕ್ವಲ್ ಇನ್ ಲೆಂತ್. ಮತ್ತು ಇವೆರಡು ಸೈಡ್ ಏನಾಗಿದೆ, ದೇ ವಿಲ್ ನಾಟ್ ಬಿ ಪ್ಯಾರಲಲ್, ದೇ ಆರ್ ನಾಟ್ ಪ್ಯಾರಲಲ್. ನೋಡಿದ್ರೆ ಗೊತ್ತಾಗ್ತಿದೆ, ದೇ ಆರ್ ನಾಟ್ ಪ್ಯಾರಲಲ್. ಹಾಗೆ ಈಕ್ವಲ್ ಇನ್ ಲೆಂತ್ ಇರಬಹುದು, ಇಲ್ದೇ ಇರ್ಬೋದು. ಅಂದರೆ ಈ ರೀತಿಯಾಗೂ ಇದನ್ನು ಕೂಡ ಟ್ರಪೀಸಿಯಂ ಅಂತಾನೆ ಹೇಳೋದು. ಈ ರೀತಿ ಇದ್ರೇನೋ ದಿಸ್ ಈಸ್ ದೇ, ಇದನ್ನು ಕೂಡ ನಾವು ಟ್ರಪೀಸಿಯಂ ಅಂತಾನೆ ಕರ್ಕೊಳ್ಳೋದು. ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ, ಒನ್ ಆಫ್ ದ ಪೇರ್ ಅಥವಾ ಯಾವುದು ಅಪೋಸಿಟ್ ಸೈಡ್ಸ್, ಅಪೋಸಿಟ್ ಸೈಡ್ಸ್ ಎಷ್ಟಿರುತ್ತೆ, 2 ಅಪೋಸಿಟ್ ಸೈಡ್ಸ್ ಪೇರ್ಸ್ ಅಲ್ಲಿ ನೋಡಿದ್ರೆ ಇವೆರಡು ಇರಬೇಕು, ಇಲ್ಲ ಇವೆರಡು. ಅದರಲ್ಲಿ ಯಾವುದಾದ್ರು ಒಂದು ಪೇರು ಮಾತ್ರ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಅಂದರೆ ಇದು ಮತ್ತು ಇದು ಮಾತ್ರ ಪ್ಯಾರಲಲ್ ಆಗಿರುತ್ತೆ. ಒನ್ ಅಪೋಸಿಟ್ ಸೈಡ್ ಪೇರ್ ಏನಿರುತ್ತೆ, ದೇ ವಿಲ್ ಬಿ ಪ್ಯಾರಲಲ್ ಟು ಈಚ್ ಅದರ್ ಬಟ್ ನಾಟ್ ಆಫ್ ಈಕ್ವಲ್ ಲೆಂತ್ ಇದ್ರೆ ಅದನ್ನ ನಾವೇನು ತೆಗೆದುಕೊಳ್ತೇವೆ, ಟ್ರಪೇಸಿಯಂ. ಈಗ ಇಲ್ಲಿ ಸದ್ಯಕ್ಕೆ ನಾನು ಈ ಬೇಸನ್ನು ಲೆಂತ್ ಎ ಅಂತ ತಗೊಂಡಿದ್ದೀನಿ, ಅದಕ್ಕೆ ಅಪೋಸಿಟ್ ಸೈಡ್ ಏನಿದೆ ಅದರ ಲೆಂತನ್ನು ಬಿ ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಅವೆರಡೂ ಸೈಡಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಎರಡು ಮಧ್ಯ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅದನ್ನು ಹೆಚ್, ಹೈಟ್ ಅಂತ ತಗೊಳ್ಳಿ. ಹಾಗಿದ್ರೆ ಟ್ರಪೀಸಿಯಮಿಗೆ ಏರಿಯಾ ಆಫ್ ಏನು ಬರುತ್ತೆ ಅಂತ ಕೇಳಿದರೆ, ಇಟ್ ಈಸ್ ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಹೆಚ್, ಹೈಟ್. ಫಾರ್ಮುಲಾ ಸರಿಯಾಗಿ ನೋಡ್ಕೊಳ್ಳಿ. ಎ ಪ್ಲಸ್ ಬಿನ ಆ್ಯಡ್ ಮಾಡಿ ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಹಾಫ್ ಆ್ಯಂಡ್ ಹೆಚ್. ಯಾವುದೆರಡು ಎ ಪ್ಲಸ್ ಬಿ ಅನ್ನೋದು ಗೊತ್ತಿರಬೇಕು. ಇಟ್ ಈಸ್ ಹಾಫ್ ಇಂಟು ಸಮ್ ಆಫ್ ದ 2 ಸೈಡ್ಸ್ ವಿಚ್ ಆರ್ ಪ್ಯಾರಲಲ್ ಅಂತಲೇ ಹೇಳ್ಕೊಳ್ತೇವೆ. ಯಾವೆರಡು ಸೈಡ್ ಪ್ಯಾರಲಲ್ ಇರುತ್ತೋ ಅವೆರಡನ್ನೇ ಆ್ಯಡ್ ಮಾಡಬೇಕು. ಅಂದರೆ ಇಲ್ಲಿ ಎ ಮತ್ತು ಬಿ ಏನಿದೆ, ಎರಡು ಲೆಂತ್ ಏನು ತೊಗೊಂಡಿದ್ದೀವಿ, ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಹಾಗೆ ಎ ಪ್ಲಸ್ ಬಿ ಇಂಟು ಹೈಟ್, ಹೈಟ್ ಅಂದರೆ ಅವೆರಡು ಸೈಡಿನ ಮಧ್ಯದಲ್ಲಿರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅದನ್ನು ಹೆಚ್ಚು ಅಂತ ತಗೊಳ್ಳೋದು. ಹಾಗೆ ಟ್ರಪೀಸಿಯಂ ಏರಿಯಾ ಎ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಹೆಚ್. ಇನ್ನು ಪೆರಿಮೀಟರಿಗೆ ಎಲ್ಲ ಸೈಡ್ಸ್ ಗೊತ್ತಿದ್ರೆ ಎಲ್ಲದನ್ನು ಆ್ಯಡ್ ಮಾಡೋದು ಅಷ್ಟೆ. ನೆಕ್ಸ್ಟ್ 3-sided ಫಿಗರ್ ಇಂಪಾರ್ಟೆಂಟ್. ಯಾವುದದು, ವಿ ಕಾಲ್ ಇಟ್ ಆಸ್ ಟ್ರಯಾಂಗಲ್. ಅದರಲ್ಲಿ ಕ್ಲಾಸಿಫಿಕೇಶನ್ಗೆ ಬರೋಣ. 3-sided ಫಿಗರ್ಸ್ ಏನಿದೆ ಅದರಲ್ಲಿ ಕ್ಲಾಸಿಫಿಕೇಶನ್ಗೆ ನೋಡೋಣ. 3 sides ಇರುತ್ತೆ. ದ ಟೋಟಲ್ ಆ್ಯಂಗಲ್ ಆಫ್ ಏನಿದೆ ಕಾರ್ನರ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 180 ಡಿಗ್ರಿ. ದಟ್ ಶುಡ್ ಬಿ ನೋಟೆಡ್, ಗೊತ್ತಿರಲಿ ಅದು. ಎಲ್ಲ ಕಾರ್ನರ್ 3 ಕಾರ್ನರ್ ಸಿಗುತ್ತೆ, 3 ಸೈಡ್ಸ್ ಇರೋದ್ರಿಂದ ಯು ವಿಲ್ ಗೆಟ್ 3 ಕಾರ್ನರ್ಸ್. ಇಫ್ ಯು ಆ್ಯಡ್ ದೋಸ್ 3 ಕಾರ್ನರ್ ಆ್ಯಂಗಲ್ಸ್ ಯು ವಿಲ್ ಗೆಟ್ 180 ಡಿಗ್ರಿ. ಅದೇ ಕ್ವಾಡ್ರಿಲ್ಯಾಟ್ರಲಿಗೆ ಹೋದರೆ 4-sided ಫಿಗರ್ಸ್ ಆಗಿದ್ರೆ ಯು ವಿಲ್ ಗೆಟ್ 4 ಆ್ಯಂಗಲ್ಸ್. ಇಫ್ ಯು ಆ್ಯಡ್ ಆಲ್ ದೋಸ್ 4 ಆ್ಯಂಗಲ್ಸ್ ಯು ಮಸ್ಟ್ ಗೆಟ್ 360 ಡಿಗ್ರಿ. ಆಯಿತಾ, 180 ಡಿಗ್ರಿ, ಇದು 360 ಡಿಗ್ರಿ. ಇಂಪಾರ್ಟೆಂಟ್ ಪಾಯಿಂಟ್, ಅದನ್ನು ನೋಟ್ ಮಾಡ್ಕೊಂಡಿರಿ. ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಏನು ಬರುತ್ತೆ ಅಂತ. ಈಗ ಇಲ್ಲಿ ಟ್ರಯಾಂಗಲಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲಿಗೆ ಬರೋಣ. ಯಾವುದನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೀವಿ? ಇಫ್ ಒನ್ ಆಫ್ ದ ಆ್ಯಂಗಲ್ ಇನ್ ದ 3 ಆ್ಯಂಗಲ್ಸ್, ಯಾವುದರ 3 ಆ್ಯಂಗಲ್ಗಳಲ್ಲಿ ಯಾವುದರ ಒಂದು 90 ಡಿಗ್ರಿ ಇದ್ದೆ,
ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಐ ಹ್ಯಾವ್ ರೆಪ್ರೆಸೆಂಟೆಡ್ ಹಿಯರ್. ದಿಸ್ ಈಸ್ 90 ಡಿಗ್ರಿ ಅಂತ ತೊಗೊಂಡು ಒಂದೇ ಒಂದು 90 ಇರುತ್ತೆ, 90 ಡಿಗ್ರಿ ಇದೆ. ಆಗ ಆ ಟ್ರಯಾಂಗಲನ್ನು ಏನಂತ ಕರಿತೇವೆ? ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಕರ್ಕೊಳ್ತೀವಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್. ಹಾಗೆ ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಏರಿಯಾದ ಫಾರ್ಮುಲಾ ಅಥವಾ ದಿಸ್ ಈಸ್ ದ ಜನರಲ್ ಎಕ್ಸ್ಪ್ರೆಷನ್ ಫಾರ್ ಆಲ್ ದ ಟ್ರಯಾಂಗಲ್ಸ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಮಾತ್ರ ಅಲ್ಲ, ಯಾವುದೇ ಟ್ರಯಾಂಗಲ್ ತಗೊಂಡ್ರು ಯು ಕ್ಯಾನ್ ಯೂಸ್ ದಟ್ ಫಾರ್ಮುಲಾ. ದಟ್ ಈಸ್ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬಿ ಇಂಟು ಹೆಚ್. ಬಿ ಸ್ಟ್ಯಾಂಡ್ಸ್ ಫಾರ್ ಬೇಸ್ ಲೆಂತ್ ಆ್ಯಂಡ್ ಹೆಚ್ ಸ್ಟ್ಯಾಂಡ್ಸ್ ಫಾರ್ ದ ಹೈಟ್. ಬೇಸ್ ಅಂದರೆ ಇದನ್ನು ನಾನು ಬೇಸ್ ಅಂತ ತಗೊಂಡಿದ್ದೆ, ಇದು ಬೇಸ್. ಈ ಬೇಸಿಗೆ ಲೆಂತ್ನ ಬಿ ಅಂತ ರೆಪ್ರೆಸೆಂಟ್ ಮಾಡಿದರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಏನಿರುತ್ತೋ ಇನ್ನೊಂದು ಕಾರ್ನರಿಗೆ ನೀವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಇದು ಬೇಸ್ ಲೈನ್. ಯಾವುದನ್ನ ಬೇಸ್ ಅಂತ ತಗೊಳ್ತಿರೋ ಅದರಿಂದ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿ ಅಲ್ಲೆಲ್ಲ ಫಿಗರ್ ಮುಗಿಬೇಕು. ಹಾಗೆ ಇದೇ ಇದೆ ಅಲ್ಲಿ, ಮೊದಲೇ ನಾವೇನು ಡ್ರಾ ಮಾಡೋದು ಬೇಡ. ವಿ ವಿಲ್ ಟೇಕ್ ದಿಸ್ ಆಸ್ ಹೆಚ್. ಇದನ್ನು ಹೆಚ್ ಅಂತ ತಗೊಳ್ಳೋಣ. ಹೈಟ್ ಆಫ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈಸ್ ಹೆಚ್, ಈ ಸೈಡು ಆಯಿತಾ. ಇದು ಬೇಸು. ಹಾಗಿದ್ರೆ ಏರಿಯಾ ಫಾರ್ಮುಲಾ ಏನಾಗುತ್ತೆ? ಹಾಫ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಯಾವುದನ್ನು ಬೇಸ್ ಅಂತ ತಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟು. ಅಲ್ಲಿಂದ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಬೇಕು. ಅದು ನೆಕ್ಸ್ಟ್ ಟ್ರಯಾಂಗಲ್ಸಲ್ಲೂ ಗೊತ್ತಾಗುತ್ತೆ. ಇದು ಜನರಲ್ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನೋದನ್ನು ಮರಿಬೇಡಿ, ಏರಿಯಾ ಆಫ್ ದ ಟ್ರಯಾಂಗಲ್ ಹಿಯರ್. ಮತ್ತು ಪೆರಿಮೀಟ್ರಿಗೆ ಬಂದರೆ ಎಲ್ಲ ಮೂರು ಸೈಡು ಗೊತ್ತಿದ್ರೆ ಜಸ್ಟ್ ಆ್ಯಡ್ ಆಲ್ ದ ಸೈಡ್ಸ್ ಅಷ್ಟೆ. ಎಲ್ಲ ಮೂರು ಲೆಂತ್ಗಳನ್ನು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ದ ಪೆರಿಮೀಟರ್. ನೆಕ್ಸ್ಟ್ ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್. ಇದು ಪ್ರಾಪರ್ಟೀಸ್ ಗೊತ್ತಿರಬೇಕು ನಿಮಗೆ. ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್ ಅಂದರೆ ಏನು? 3 ಆ್ಯಂಗಲ್ಸ್ ಅಲ್ಲಿ, ಇಫ್ ದೇರ್ ಆರ್ 3 ಆ್ಯಂಗಲ್ಸ್, ಇರೋದೇ 3 ಆ್ಯಂಗಲ್ಸ್ ಟ್ರಯಾಂಗಲ್ ಅಲ್ವಾ, ಆ 3 ಆ್ಯಂಗಲ್ಗಳಲ್ಲಿ ಇಫ್ ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್ then we call it as equiangular. ಅದಕ್ಕೆ ಹೆಸರು equiangular. All the 3 angles will be equal. ಅದೆಷ್ಟಿರುತ್ತೆ? It will be 60 degree. ಆಯಿತಾ? That should be noted. ಆಯ್ತಾ, ನೋಟ್ ಮಾಡ್ಕೊಳ್ಳಿ. ಆ್ಯಂಗಲ್ ಎಷ್ಟಿರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಈಕ್ವಿಯಾಂಗ್ಯುಲರ್ ಅನ್ನೋದು ಪ್ರಾಬ್ಲಮ್ ಬಂದುಬಿಡುತ್ತೆ ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ ಫಿಸಿಕ್ಸಲ್ಲಿ. ಆಗ ಈಕ್ವಿಯಾಂಗ್ಯುಲರ್ ಅನ್ನೋದು ಮಾತ್ರ ಗೊತ್ತಿರುತ್ತೆ, ಕೊಟ್ಟಿರುತ್ತಾರೆ. ಆ್ಯಂಗಲ್ ಎಷ್ಟು ಅನ್ನೋದನ್ನು ಗೊತ್ತಿದ್ರೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ. ಆ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 60 ಡಿಗ್ರಿ ಇರುತ್ತೆ. 60 plus 60 it will be 180 degree. If all the angles are same, all the sides are also same ಅನ್ನೋದು. ಎಲ್ಲ ಆ್ಯಂಗಲ್ ಒಂದೇ ಆಯಿತು ಅಂದರೆ ಲೆಂತ್ ಆಫ್ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್. ಹಾಗಿದ್ರೆ ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್ ಅನ್ನು ನಾವು ಈಕ್ವಿ ಲ್ಯಾಟರಲ್ ಟ್ರಯಾಂಗಲ್ ಅಂತಲೂ ಕರ್ಕೊಳ್ಬೋದು. ಈಕ್ವಿಯಾಂಗ್ಯುಲರ್ ಅಂದರೆ ಆಲ್ ದ ಸೈಡ್ಸ್ ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್. ಈಕ್ವಿಲ್ಯಾಟರಲ್ ಅಂತ ಹೇಳಿದರೆ ಆಲ್ ದ ಸೈಡ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಲೆಂತ್. ಆ್ಯಂಗಲ್ ಈಕ್ವಲ್ ಆದರೆ ಲೆಂತ್ ಈಕ್ವಲ್ ಆಗುತ್ತೆ, ಲೆಂತ್ ಈಕ್ವಲ್ ಆದರೆ ಆ್ಯಂಗಲ್ ಈಕ್ವಲ್ ಇದ್ದೇ ಇರುತ್ತೆ. ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟು ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್ ಇಲ್ಲಿ ಏನಂತ ಹೇಳಿದರೆ 2 ಆಫ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. 2 ಆಫ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್. ಹಾಗಿದ್ರೆ ಇದು ಬೇರೆ ಇದ್ದೇ ಇರುತ್ತೆ. ಎಷ್ಟು ಅನ್ನೋದನ್ನ ಆ ಟ್ರಯಾಂಗಲ್ ಮೇಲೆ ಹೋಗುತ್ತೆ, ಅಲ್ಲಿ ಡೈಮೆನ್ಷನ್ಸ್ನ ಮೇಲೆ ಹೇಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಆದರೆ ಇಲ್ಲಿ ಮಾತ್ರ ಈಕ್ವಿಯಾಂಗ್ಯುಲರಲ್ಲಿ 60 ಡಿಗ್ರಿನೇ. ಐಸೋಸೆಲೆಸ್ ಟ್ರಯಾಂಗಲಲ್ಲಿ 2 ಆ್ಯಂಗಲ್ ಮಾತ್ರ ಈಕ್ವಲ್ ಇರುತ್ತೆ. ಹಾಗೆ 2 ಆ್ಯಂಗಲ್ ಈಕ್ವಲ್ ಆಯಿತು ಅಂದರೆ ಆ ಆ್ಯಂಗಲ್ಸಿಗೆ ಅಪೋಸಿಟ್ ಇರೋ ಸೈಡ್ಸ್ ಕೂಡ ಈಕ್ವಲ್ ಇರುತ್ತೆ. ಅಂದರೆ ಈ ಆ್ಯಂಗಲಿಗೆ ಅಪೋಸಿಟ್ ಸೈಡ್ ಇದು, ಈ ಆ್ಯಂಗಲಿಗೆ ಅಪೋಸಿಟ್ ಸೈಡ್ ಇದು. ಹಾಗೆ ಈ 2 ಸೈಡು, ಇದು ಮತ್ತು ಇದು ಏನಿದೆ, ದೇ ವಿಲ್ ಬಿ ಈಕ್ವಲ್ ಇನ್ ಲೆಂತ್. ದೇ ವಿಲ್ ಬಿ ಈಕ್ವಲ್ ಇನ್ ಲೆಂತ್. ದಟ್ ಶುಡ್ ಬಿ ನೋಟೆಡ್. ಯಾವ ಆ್ಯಂಗಲ್ಸ್ ಈಕ್ವಲ್ ಇರುತ್ತೋ ಅದಕ್ಕೆ ಅಪೋಸಿಟ್ ಸೈಡ್ ಇರೋದೇನಿರುತ್ತೆ, ದೋಸ್ 2 ಸೈಡ್ಸ್ ವಿಲ್ ಬಿ ಈಕ್ವಲ್. ಆಯಿತಾ? ಆ್ಯಂಗಲ್ಸ್ ಅಪೋಸಿಟ್ ಸೈಡ್ಸ್ ಏನಿದೆ ಆ್ಯಂಗಲಿಗೆ ಅವೆರಡು ಕೂಡ ಈಕ್ವಲ್ ಇರುತ್ತೆ. ಹಾಗೆ ಇಲ್ಲಿಗ ಈ 2 ಟ್ರಯಾಂಗಲಿಗೆ ಏರಿಯಾ ಫಾರ್ಮುಲಾನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದರೆ ಒಂದಕ್ಕೆ ನೋಡ್ಕೊಳ್ಳೋಣ ಸಾಕು. ಅಂದರೆ ಇದು ನೋಡ್ಲಿಕ್ಕೆ 2 ಒಂದೇ ಥರ ಇದೆ. ಒನ್ಲಿ ಒನ್ ಡಿಫ್ರೆನ್ಸ್ ಇಸ್ ದಿಸ್, ಈ ಬೇಸ್ ಏನಿದೆ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಇದಕ್ಕೆ. ಹಾಗಿದ್ರೆ ಈಗ ಅದೇ ಫಾರ್ಮುಲಾನ ಯೂಸ್ ಮಾಡೋದು. ಜನರಲ್ ಫಾರ್ಮುಲಾ ಫಾರ್ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್.
ಇದನ್ನು ನಾನು ಬೇಸ್ ಅಂತ ತಗೊಂಡ್ರೆ, ಇಫ್ ಐ ಕಾಲ್ ದಿಸ್ ಆಸ್ ದ ಬೇಸ್, ನೀವೇನು ಮಾಡಬೇಕು, ಜಸ್ಟ್ ಡ್ರಾ ದ ಪರ್ಪೆಂಡಿಕ್ಯುಲರ್. ಅದರ ಟಿಪ್ಪಿಂದ ಈ ಪಾಯಿಂಟ್ ಥರ್ಡ್ ಕಾರ್ನರ್ ಏನಿದೆ ಅಂದರೆ ಈ ಸೈಡಿಗೆ ಬೇಸಿಗೆ ಅಪೋಸಿಟ್ ಕಾರ್ನರ್ ಏನಿರುತ್ತೆ ಅಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಬೇಕು. ಡ್ರಾ ಮಾಡಿದರೆ ಇದನ್ನು ನಾವು ಹೆಚ್ ಅಂತ ಕರ್ಕೊಳ್ತೀವಿ, ಹೈಟ್. ಅದೇ ಪ್ರೀವಿಯಸ್ಸಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಅಪೋಸಿಟ್ ಕಾರ್ನರ್ ಏನಿತ್ತು, ಬೇಸಿಗೆ ಅಪೋಸಿಟ್ ಕಾರ್ನರ್, ಅದರಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅದೇ ಸೈಡ್ ಏನಾಗಿತ್ತು, ಪರ್ಪೆಂಡಿಕ್ಯುಲರ್ ಟು ದ ಬೇಸ್ ಇತ್ತು. ಇದೇ ಬೇಸ್ ಪರ್ಪೆಂಡಿಕ್ಯುಲರ್ ಆಗಿದ್ದರಿಂದ ನೀವೇನು ಕನ್ಸ್ಟ್ರಕ್ಷನ್ ಬೇಡ ಆಗಿತ್ತು. ಆದರೆ ಇಲ್ಲಿ ಈಕ್ವಿ ಆ್ಯಂಗಲರು ಮತ್ತು ಐಸೋಸೆಲೆಸ್ ಟ್ರಯಾಂಗಲ್ ಅಥವಾ ಯಾವುದೇ ಟ್ರಯಾಂಗಲ್ ತಗೊಂಡ್ರೆ ಯಾವುದನ್ನ ಬೇಸ್ ಅಂತ ತಗೊಳ್ತಿರೋ ಅದಕ್ಕೆ ಅಪೋಸಿಟ್ ಕಾರ್ನರಿಂದ ಒಂದು ಪರ್ಪೆಂಡಿಕ್ಯುಲರ್ನ ಎಳೆದು ಆ ಪರ್ಪೆಂಡಿಕ್ಯುಲರ್ನ ಹೈಟ್ ಗೊತ್ತಿದ್ರೆ ಸಾಕು. ಆದರೆ ಅದನ್ನು ನೀವು ಹೆಚ್ಚಂತ ತಗೊಂಡ್ರೆ ಏರಿಯಾ ಫಾರ್ಮುಲಾ ನೀವೇನು ಬರ್ಕೊಳ್ಬೋದು, ಹಾಫ್ ಇಂಟು ಬೇಸ್ ಇಂಟು ಹೆಚ್ ಅಂತ ಹೇಳಿ ಜನರಲಿ ಬರಿಬೋದು. ಒಂದು ಸೈಡ್ ಗೊತ್ತಿರಬೇಕು, ಹಾಗೆಯೇ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಆ ಬೇಸಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕೂಡ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ 3D ಫಿಗರ್ಸಿಗೆ ಹೋದರೆ 2D ಆಯಿತು. ನೆಕ್ಸ್ಟ್ 3D ಆಬ್ಜೆಕ್ಟ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ನೋಡ್ಕೊಳ್ಳೋಣ ಈಗ ಸದ್ಯಕ್ಕೆ. ಫಸ್ಟ್ ಒನ್ ಈಸ್ ಸ್ಪಿಯರ್. ಎಕ್ಸಾಂಪಲ್ ಬಾಲ್ ಏನಿದೆ ಆ ಶೇಪು ಆಯ್ತಾ. ಇಫ್ ದಟ್ ಸ್ಪಿಯರ್ ಈಸ್ ಹ್ಯಾವಿಂಗ್ ದ ರೇಡಿಯಸ್ ಆರ್ ಇದ್ರೆ ಅದಕ್ಕೆ ಏರಿಯಾ ಫಾರ್ಮುಲಾ ಏನಾಗತ್ತೆ ಮತ್ತು ವಾಲ್ಯೂಮ್ ಏನಾಗತ್ತೆ ಅನ್ನೋದು ನೋಡ್ಕೊಳ್ಬೇಕು. ಇಲ್ಲಿಗೆ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಸರ್ಫೇಸ್ ಅನ್ನು ಮಾತ್ರ ತಗೊಳ್ತೀವಿ. ಇಲ್ಲಿ ಇದು ಒಂದು 3D ಆಬ್ಜೆಕ್ಟು. ಈ ಆಬ್ಜೆಕ್ಟಿನ ಟೋಟಲ್ ಸರ್ಫೇಸ್ ಏರಿಯಾ ಆಯ್ತಾ. ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ, ಈ ರೆಕ್ಟ್ಯಾಂಗಲಿನ ಏರಿಯಾ ಒಂದಿರುತ್ತೆ, ಈ ಸೈಡು ರೆಕ್ಟ್ಯಾಂಗಲ್ ಇದ್ರೆ ಅದರ ರೆಕ್ಟ್ಯಾಂಗಲ್ ಏರಿಯಾ ಬೇರೆ ಇರುತ್ತೆ. ಹಾಗೆ ಎಲ್ಲ ಸೈಡ್ಸ್ ಏನಿರುತ್ತೆ ಅಷ್ಟರ ಏರಿಯಾನ ಆ್ಯಡ್ ಮಾಡೋದನ್ನು ನಾವೇನಂತ ಕರಿತೇವೆ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೇವೆ. ಹಾಗಿದ್ರೆ ಈಗ ಸ್ಪಿಯರಿಗೆ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ? ವಾಟ್ ಈಸ್ ದ ಎಕ್ಸ್ಪ್ರೆಷನ್? ಇಟ್ ಈಸ್ 4πr², 4 times the area of the circle ರೀತಿ ಇದೆ. 4 times the area of circle. That should be noted. ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಸರ್ಫೇಸ್ ಏರಿಯಾ ಅಂತಲೇ ಕರ್ಕೊಳ್ಳೋದು ಸ್ಪಿಯರಿಗೆ. ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಂತ ಕೇಳಿದ್ರೆ ಇಟ್ ಈಸ್ 4πr². ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಇದು ಸ್ಕ್ವೇರ್ ಇದೆ. ಎಲ್ಲದರಲ್ಲೂ ನಿಮಗೆ ಏರಿಯಾ ಅಂದ ತಕ್ಷಣ 2 ಡೈಮೆನ್ಷನ್ಸ್ನ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಲೆಂತ್ ಇಂಟು ಬ್ರೆಡ್ ಜನರಲ್ ಫಾರ್ಮುಲಾ ಆದರೆ ಸರ್ಕಲಲ್ಲಿ r², r ಇಂಟು r 2 ಬೇರೆ ಬೇರೆ ಡೈಮೆನ್ಷನ್ಸ್ ಅಂದರೆ r ಇತ್ತು, 2 ಡೈಮೆನ್ಷನ್ಸ್ನ ಮಲ್ಟಿಪ್ಲೈ ಮಾಡ್ತಿದ್ರಿ. ಇಲ್ಲೂ ಅಷ್ಟೇ. ವಾಲ್ಯೂಮ್ ಬಂದ ತಕ್ಷಣ 3 ಡೈಮೆನ್ಷನ್. ವಾಲ್ಯೂಮಿಗೆ ಜನರಲ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, 3 ಡೈಮೆನ್ಷನ್ಸ್ನ ಮಲ್ಟಿಪ್ಲೈ ಮಾಡಬೇಕು, ಹಾಗಾಗಿ ಕ್ಯೂಬ್ ಬರುತ್ತೆ. ವಾಲ್ಯೂಮ್ ಆಫ್ ದ ಸ್ಪಿಯರಿಗೆ ಫಾರ್ಮುಲಾ ಏನು? ಇಟ್ ಈಸ್ 4/3πr³. 4/3πr³. ಒಂದು ವೇಳೆ ಡಯಾಮೀಟರ್ ಕೊಟ್ಟಿದ್ರೆ ಡಯಾಮೀಟರ್ ಇಂದ ನೀವು ಏನು ಮಾಡಬೇಕು? ಯು ಶುಡ್ ಎಕ್ಸ್ಟ್ರಾಕ್ಟ್ ದ r, ಸಾಲ್ವ್ ಫಾರ್ r, ಯೂಸ್ ದಿಸ್ ಫಾರ್ಮುಲಾ. ಅಥವಾ ಸೀದಾ ಡಯಾಮೀಟರ್ಗೆ ಫಾರ್ಮುಲಾ ಬರೆಯೋದಿದ್ರೆ ಅಲ್ಲಿ d/2 ಇನ್ ಪ್ಲೇಸ್ ಆಫ್ r ಜಸ್ಟ್ ಸಬ್ಸ್ಟಿಟ್ಯೂಟ್ d/2 ಆಯ್ತು. ನೆಕ್ಸ್ಟ್ ಕ್ಯೂಬ್. ಇಟ್ ಈಸ್ ಎ 6-faced 3D ಆಬ್ಜೆಕ್ಟ್. 6 ಫೇಸಸ್ ಇರುತ್ತೆ. 6 ಫೇಸಸ್ ಜಸ್ಟ್ ಲೈಕ್ ಎ ಬಾಕ್ಸ್ ಹೊತ್ತಿದೆ. 6 ಫೇಸಸ್ ಇರುತ್ತೆ. ಆ್ಯಂಡ್ ಆಲ್ ದೋಸ್ 6 ಫೇಸಸ್ ವಿಲ್ ಬಿ ಸ್ಕ್ವೇರ್. ಅದನ್ನು ಕ್ಯೂಬ್ ಅಂತ ಕರಿತೀವಿ. ಎಲ್ಲ ಫೇಸು ಸ್ಕ್ವೇರ್ ಆಗಿರುತ್ತೆ. ಅದು ಗೊತ್ತಿರೋದೆ ನಿಮಗೆ. ಹಾಗಿದ್ರೆ ಇದಕ್ಕೆ ಟೋಟಲ್ ಸರ್ಫೇಸ್ ಏರಿಯಾ ಏನು? ಕ್ವಶನ್. ಇದು ಸ್ಕ್ವೇರ್ ಆಗಿರುತ್ತೆ ಅಂತ ಹೇಳಿದ್ವಿ. ಹಾಗಿದ್ರೆ ನಾನು ಆಗಲೇ ಹೇಳಿದ್ವಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಯು ಶುಡ್ ಜಸ್ಟ್ ಆ್ಯಡ್ ಆಲ್ ದ ಏರಿಯಾಸ್ ಆಫ್ ದ ಇಂಡಿವಿಜುವಲ್ ಫೇಸಸ್ ಇನ್ ಎ ಗಿವನ್ 3D ಆಬ್ಜೆಕ್ಟ್. ಇಲ್ಲಿ ಸ್ಕ್ವೇರ್ ಅನ್ನೋದಿದೆ. ಒನ್ ಆಫ್ ದ ಫೇಸ್ ಇಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಆ ಸ್ಕ್ವೇರಿನ ಏರಿಯಾ ಏನೋ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸ್ಕ್ವೇರಿನ ಏರಿಯಾ ಅಂತ ಹೇಳಿದ್ರೆ ಇಟ್ ಈಸ್ a² ಇಫ್ ಇಟ್ಸ್ ಲೆಂತ್ ಈಸ್ a.
ಅದರ ಲೆಂತ್ ಎ ಅಂತ ಕೊಟ್ಟಿದ್ರೆ ಅಂದರೆ ಅದರ ಏರಿಯಾ ಎ ಸ್ಕ್ವೇರ್ ಆಗಲೇ ನೋಡಿದ್ದೀವಿ. ಹಾಗೆ ಆ ಥರ ಸ್ಕ್ವೇರ್ಸ್ ಎಷ್ಟಿರುತ್ತೆ? 6 such squares will be there. ಹಾಗೆ ಎಲ್ಲದನ್ನು ಆ್ಯಡ್ ಮಾಡಿದರೆ ಟೋಟಲ್ ಸರ್ಫೇಸ್ ಏರಿಯಾ ಇಸ್ 6a². ಎಲ್ಲದನ್ನು ಆ್ಯಡ್ ಮಾಡಬೇಕು, 6a² ಆಗುತ್ತೆ. ಅದೇ ಒಂದು ವೇಳೆ ಅವರು ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದರೆ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದರೆ LSA ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ದ ಸ್ಕ್ವೇರ್ ಅಂತ ಕೇಳಿದರೆ ಆಗ ಇಟ್ ಈಸ್ 4a² ಆಗುತ್ತೆ, ನಾಟ್ 6a². ಟೋಟಲ್ ಸರ್ಫೇಸ್ ಏರಿಯಾ ಅಂದಾಗ ಎಲ್ಲದೂ ಬರುತ್ತೆ, ಎಲ್ಲ ಸೈಡ್ಸಿನ ಎಲ್ಲ ಫೇಸಸ್ಸಿನ ಏರಿಯಾನ ಆ್ಯಡ್ ಮಾಡಬೇಕು. ಲ್ಯಾಟರಲ್ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಸುತ್ತಲಿಂದ ಮಾತ್ರ, ಅಂದರೆ ಈ ಸರೌಂಡಿಂಗ್ ಏನಿದೆ ಅದನ್ನು ಮಾತ್ರ, ಟಾಪು ಮತ್ತು ಬಾಟಮ್ನ ಬಿಡ್ತೀವಿ. ಎಕ್ಸ್ಕ್ಲೂಡಿಂಗ್ ದೀಸ್ 2 areas, base area and the area the portion which is above the base, the portion which is above the base ಏನಿದೆ ಆ ಎರಡು ಏರಿಯಾನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. we will just add all those areas which are surrounding this. ಅಂದರೆ ಈ 4 sides ಏನಿದೆ ಅದರ ಏರಿಯಾನ ಮಾತ್ರ ಆ್ಯಡ್ ಮಾಡ್ತೇವೆ. ಅದನ್ನು ಲ್ಯಾಟರಲ್ ಸರ್ಫೇಸ್ ಏರಿಯಾ LSA ಅಂತ ಕರ್ಕೊಳ್ತೇವೆ. ಹಾಗಿದ್ರೆ ಅವಾಗ 4 sides ಮಾತ್ರ ಬರುತ್ತೆ, ಹಾಗಾಗಿ 4a². ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದರೆ ಎಲ್ಲದನ್ನು ಆ್ಯಡ್ ಮಾಡಬೇಕು, ಹಾಗಿದ್ರೆ 6a² ಆಗುತ್ತೆ. ನೆಕ್ಸ್ಟ್ ವಾಲ್ಯೂಮ್, ಲೆಂತ್ ಬ್ರೆಡ್ತ್ ಹೈಟ್. ಜನರಲ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತ್ ಎ, ಬ್ರೆಡ್ತ್ ಎ, ಹೈಟು ಸಹ ಎ. ಹಾಗೆಯೇ a ಇಂಟು ಎ ಇಂಟು ಎ ಇಟ್ ಈಸ್ a³ ಆಗ್ತದೆ. ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ a³. ನೆಕ್ಸ್ಟ್ ಕ್ಯೂಬಾಯ್ಡ್. ದಿಸ್ ಈಸ್ ಆಲ್ಸೋ ಎ 6-faced 3D ಆಬ್ಜೆಕ್ಟ್. ಇಲ್ಲೇನಾಗಿರುತ್ತೆ, ಎಲ್ಲ ಫೇಸಸ್ ಏನಿದೆ ದೇ ವಿಲ್ ಬಿ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್. ಅದರಲ್ಲಿ 2 ಸ್ಕ್ವೇರ್ ಆಗಿದ್ರೂ ಆಗಿರಬಹುದು, 2 ಸ್ಕ್ವೇರ್ ಆಗಿದ್ರೂ ಆಗಿರಬಹುದು. ಈ 2 ಸೈಡ್ಸ್ ಏನಿರ್ತವೆ, ಬಾಟಮ್ ಬೇಸು ಮತ್ತು ಅದರ ಅಪೋಸಿಟ್ ಪೋರ್ಷನ್ ಏನಿರುತ್ತೆ, ಏರಿಯಾ ಏನಿರುತ್ತೆ, ಅವೆರಡು ಸ್ಕ್ವೇರ್ ಆಗಿದ್ದಿರಬಹುದು, ಇಲ್ದೇನೆ ಇರಬಹುದು. ಹಾಗಾಗಿ ಜನರಲಿ ಏನಂತ ತಗೊಳ್ತೀವಿ, ಇಟ್ ಈಸ್ ಎ 6-faced 3D ಆಬ್ಜೆಕ್ಟ್ ವಿಚ್ ಈಸ್ ಬೌಂಡೆಡ್ ಬೈ ರೆಕ್ಟ್ಯಾಂಗಲ್ಸ್ ಅಂತಾನೆ ತಗೊಳ್ಳೋಣ ಜನರಲ್. ಹಾಗೆ ಅದಕ್ಕೆ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ ಅಂತ ಕೇಳಿದ್ರೆ ಎಲ್ಲ ಫೇಸಸ್ಸಿನ ಏರಿಯಾನ ಆ್ಯಡ್ ಮಾಡ್ಬೇಕು ನೀವು. 6 ರೆಕ್ಟ್ಯಾಂಗಲ್ಸ್ ಇದೆ ಅಂದರೆ ಅಷ್ಟು ರೆಕ್ಟ್ಯಾಂಗಲ್ಸನ್ನ ಏರಿಯಾನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲೇನಾಗಿರುತ್ತೆ, 2 ರೆಕ್ಟ್ಯಾಂಗಲ್ಸು ಏರಿಯಾ ಸೇಮ್ ಇರುತ್ತೆ. ಯಾವುದ್ರದ್ದು ಅಂತ ಹೇಳಿದರೆ ಈ ಸೈಡ್ ಏನಿರುತ್ತೆ ಬೇಸ್ ಪಾರ್ಟು ಮತ್ತು ಇದು, ಅಂದರೆ ವರ್ಟಿಕಲಿ ಆಪೋಸಿಟ್ ಸೈಡ್ಸ್ ಏನಿರುತ್ತೆ ಅಥವಾ ಆಪೋಸಿಟ್ ಫೇಸಸ್ ಏನಿರುತ್ತೆ. ಎಕ್ಸಾಂಪಲ್ ಇಲ್ಲಿ ಈ ಅಪೋಸಿಟ್ ಫೇಸಸ್ಸಿನ ಏರಿಯಾ ಸೇಮ್ ಇರುತ್ತೆ. ಈ ಏರಿಯಾ ಮತ್ತು ಇದರ ಬ್ಯಾಕ್ ಸೈಡ್ ಇರೋದ್ರ ಏರಿಯಾ, ಅಪೋಸಿಟ್ ಫೇಸಸ್ ಏನಿರುತ್ತೆ ಅವೆರಡೂ ಅಪೋಸಿಟ್ ಫೇಸಸ್ಸಿನ ಏರಿಯಾ ಸೇಮ್ ಇರುತ್ತೆ. ಹಾಗಿದ್ರೆ ಅದಕ್ಕೆ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಅಂದರೆ ಇಟ್ ಈಸ್ 2 times ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಬ್ರೆಡ್ತ್ ಇಂಟು ಲೆಂತ್. ಇಲ್ಲಿ ಇದನ್ನು ನಾನು ಬೇಸ್ನ ಲೆಂತ್ ಎಲ್ ಅಂತ ತಗೊಂಡಿದ್ದೀನಿ, ಈ ಡೈಮೆನ್ಷನ್ನ ಲೆಂತ್ ಬಿ ಅಂತ ತಗೊಂಡಿದ್ದೀನಿ, ಇನ್ನೊಂದು ಹೈಟ್ ಹೆಚ್ ಅಂತ ತಗೊಂಡಿದ್ದೀನಿ ಆಯಿತಾ. ಹಾಗಿದ್ರೆ ಆಗ ಪ್ರತಿಯೊಂದೂ ಅಂದರೆ ಈ ರೆಕ್ಟ್ಯಾಂಗಲಿನ ಏರಿಯಾ ಎಲ್ ಇಂಟು ಬಿ ಆದರೆ ಈ ರೆಕ್ಟ್ಯಾಂಗಲಿನ ಏರಿಯಾ ಹೆಚ್ ಇಂಟು ಬಿ ಎಲ್ ಆಗುತ್ತೆ. ಅದೇ ಈ ರೆಕ್ಟ್ಯಾಂಗಲಿನ ಏರಿಯಾ ಬಿ ಇಂಟು ಹೆಚ್ ಆಗುತ್ತೆ. ಆ ಥರ ಇನ್ನೂ 3 ರೆಕ್ಟ್ಯಾಂಗಲ್ ಇರುತ್ತೆ. ಹಾಗಾಗಿ 2 times ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್. ದಟ್ಸ್ ದ ಟೋಟಲ್ ಸರ್ಫೇಸ್. ಅದೇ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದಾಗ ಯಾವುದನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅನ್ನೋದನ್ನ ಕೊಟ್ಟಿರೋ ಪ್ರಾಬ್ಲಮ್ ನೋಡ್ಕೊಳ್ಬೇಕು ನೀವು. ಆ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಮೇ ಬಿ ಜಸ್ಟ್ 2 into ಎಲ್ ಪ್ಲಸ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಹೆಚ್ ಅಂತ ನೋಡ್ಕೊಳ್ಬೇಕು, ಬೇರೆ ಅಷ್ಟೇ. ಇನ್ನೊಂದಿನ ಬಿಡ್ತೀರಿ ಅಷ್ಟೇ, ಹೆಚ್ ಇಂಟು ಎಲ್ ಏನಿದೆ ಅದನ್ನು ಎಕ್ಸ್ಕ್ಲೂಡ್ ಮಾಡ್ತೀರಿ. 2 ಏರಿಯಾಗಳನ್ನ 2 ಫೇಸಸ್ಸಿನ ಏರಿಯಾನ ಎಕ್ಸ್ಕ್ಲೂಡ್ ಮಾಡ್ತೀರಿ. ಅದನ್ನು ಡಿಸೈಡ್ ಮಾಡೋದು ಆ ಪ್ರಾಬ್ಲಮ್ನ ನೋಡಿಕೊಂಡು ಯಾವುದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅನ್ನೋದು ನೋಡಬೇಕು. ನೆಕ್ಸ್ಟ್ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಎಲ್ ಬಿ ಹೆಚ್.
ನೆಕ್ಸ್ಟ್ ಕೋನಿಗೆ ಬರೋದಾದ್ರೆ ಅದಕ್ಕೆ ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ನೋಡೋಣ. ಕೋನಲ್ಲಿ ಒನ್ ಬೇಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಸರ್ಕ್ಯುಲರ್ ಇನ್ ಶೇಪ್, ಸರ್ಕಲ್ ಇರುತ್ತೆ ಒನ್ ಆಫ್ ದ ಫೇಸ್. ಅದರ ರೇಡಿಯಸ್ ಆರ್ ಅಂತ ತಗೊಳ್ಳೋಣ. ಮತ್ತು ಅದರ ಈ ಹೈಟ್ ಅಂದರೆ ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೇವೆ, ವಿ ವಿಲ್ ರೆಪ್ರೆಸೆಂಟ್ ಇಟ್ ಬೈ ಎಲ್. ಈ ಲೆಂತ್ ಏನಿದೆ ಕಾರ್ನರ್ ಲೆಂತ್ ಅಥವಾ ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತೀವಿ ಅಥವಾ ಸ್ಲ್ಯಾಂಟ್ ಲೆಂತ್ ಅಂತ ಹೇಳ್ಕೊಳ್ಬೋದು, ಅದನ್ನ ಎಲ್ಲಿಂದ ರೆಪ್ರೆಸೆಂಟ್ ಮಾಡೋಣ. ಹಾಗೆ ಪರ್ಪೆಂಡಿಕ್ಯುಲರ್ ಹೈಟ್ ಅಂದರೆ ಟಿಪ್ ಆಫ್ ದ ಕೋನಿಂದ ಸರ್ಕಲಿನ ಸೆಂಟರಿಗೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದರೆ ಅದರ ಹೈಟ್ ಏನಿದೆ ವಿ ವಿಲ್ ರೆಪ್ರೆಸೆಂಟ್ ಇಟ್ ಬೈ ಹೆಚ್. ಇಷ್ಟು ಗೊತ್ತಿದ್ರೆ ರೇಡಿಯಸ್, ಸ್ಲ್ಯಾಂಟ್ ಹೈಟು ಮತ್ತು ಪರ್ಪೆಂಡಿಕ್ಯುಲರ್ ಹೈಟ್, ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ TSA ಟೋಟಲ್ ಸರ್ಫೇಸ್ ಏರಿಯಾ. ಅದೇನಾಗಿರುತ್ತೆ, ಎರಡು ಏರಿಯಾಗಳನ್ನ ಆ್ಯಡ್ ಮಾಡಬೇಕು. ಒಂದು ಈ ಏರಿಯಾ, ಮತ್ತೊಂದು ಬೇಸ್ ಏರಿಯಾ. ಬೇಸ್ ಏರಿಯಾ ಯಾವುದು ಅಂದರೆ ಸರ್ಕಲ್ ಇರೋದ್ರಿಂದ ಅದರ ಏರಿಯಾ πr² ಆಗುತ್ತೆ. ಈ ಸರೌಂಡಿಂಗ್ ಏರಿಯಾ ಏನಿದೆ, ಈ ಕೋನ್ ಶೇಪಿನ ಅಪ್ಪರ್ ಪೋರ್ಷನ್ ಏನಿದೆ ಅದರ ಏರಿಯಾ π × r × L ಆಗುತ್ತೆ. πr/L ಸ್ಲ್ಯಾಂಟ್ ಹೈಟ್. ಇದ್ರೆ ಏನು ಮಾಡಬೇಕು, πr² + πrl. ಬೇರೆ ಅವರು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕೇಳಿದರೆ ಯು ಶುಡ್ ಎಕ್ಸ್ಕ್ಲೂಡ್ ಏರಿಯಾ ಆಫ್ ದ ಸರ್ಕಲ್. ಹಾಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಟ್ ಈಸ್ ಜಸ್ಟ್ πrl. ಇದನ್ನು ಎಕ್ಸ್ಕ್ಲೂಡ್ ಮಾಡಿದರೆ ಬಾಟಮ್ ಪೋರ್ಷನ್ ಇನ್ ಏರಿಯಾ ಎಕ್ಸ್ಕ್ಲೂಡ್ ಮಾಡಿದರೆ. ಅದೇ ವಾಲ್ಯೂಮ್ ಆಫ್ ದ ಕೋನಿಗೆ ಬಂದರೆ ವಾಲ್ಯೂಮಿಗೆ ಫಾರ್ಮುಲಾ ಇಟ್ ಈಸ್ 1/3 πr²h. ಇಲ್ಲೆಲ್ಲೂ ಎಲ್ ಅನ್ನೋದು ಬರಲಿಲ್ಲ. ಈ ಹೈಟನ್ನು ತಗೊಳ್ತೀವಿ ನಾವು, 1/3 πr² × h ಅನ್ನೋದು ವಾಲ್ಯೂಮ್ ಆಫ್ ದ ಕೋನ್ ಆಗುತ್ತೆ. ನೆಕ್ಸ್ಟ್ ಸಿಲಿಂಡರ್. ಸಿಲಿಂಡರಲ್ಲಿ ಎರಡು ಫೇಸಸ್ ಸರ್ಕಲ್ ಶೇಪಲ್ಲಿ ಇರುತ್ತೆ ಆಯ್ತಾ. ಆ ಸರ್ಕಲಿನ ರೇಡಿಯಸ್ ಆರ್ ಅಂತ ತಗೊಳ್ಳೋಣ. ಹಾಗೆ ಆ ಎರಡೂ ಸರ್ಕಲ್ಸ್ನ ಮಧ್ಯೆ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ಹೆಚ್ ಅಂತ ತಗೊಂಡ್ರೆ, ಎರಡು ಸರ್ಕಲ್ಸಿನ ಮಧ್ಯೆ ಇರೋ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅದನ್ನು ಹೆಚ್ ಅಂತ ತಗೊಂಡು, ದಟ್ ಈಸ್ ನಥಿಂಗ್ ಬಟ್ ದ ಸೈಡ್ ಲೆಂತ್ ಆಫ್ ದ ಸಿಲಿಂಡರ್ ಆಗುತ್ತೆ. ಆಗ ಟೋಟಲ್ ಸರ್ಫೇಸ್ ಏರಿಯಾ ಇಟ್ ಈಸ್ ಏರಿಯಾ ಆಫ್ ದ ಸರ್ಕಲ್ಸ್ ಪ್ಲಸ್ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಏರಿಯಾ ಆಫ್ ದ ಸರ್ಕಲ್ ಅಂದರೆ πr², ಆದರೆ ಎರಡು ಸರ್ಕಲ್ ಇರೋದ್ರಿಂದ ಇಟ್ ಬಿಕಮ್ಸ್ 2πr² ಪ್ಲಸ್ ದ ಸುತ್ತಳತೇನಿದೆ ಇಟ್ ಈಸ್ 2πr × h. 2πr × h. 2πr² ಅನ್ನೋದು ಏರಿಯಾ ಆಫ್ ದ ಸರ್ಕಲ್ ಗೊತ್ತಿರಬೇಕು. 2 ಸರ್ಕಲ್ಸ್ ಇರೋದ್ರಿಂದ 2πr². ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಟ್ ಈಸ್ 2πrh. ಆದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕೇಳಿದ್ರೆ ಯು ಶುಡ್ ಜಸ್ಟ್ ಟೇಕ್ ದಿಸ್ ಫಾರ್ಮುಲಾ 2πr × h excluding the areas of the circle. ನೆಕ್ಸ್ಟು ವಾಲ್ಯೂಮ್ ಕೇಳಿದರೆ ವಾಲ್ಯೂಮ್ ಈಸ್ πr²h. ದಟ್ಸ್ ಇಟ್, π × r²h. ದಿಸ್ ಈಸ್ ಅಬೌಟ್ ಜಾಮೆಟ್ರಿಕಲ್ ಫಿಗರ್ಸ್. ಇಷ್ಟು ಜಾಮೆಟ್ರಿಕಲ್ ಫಿಗರ್ಸ್ ಏನು ನೋಡಿದ್ದೀವಿ ಅದರ ಫಾರ್ಮುಲಾಗಳು, ಅದರ ಒಂದಿಷ್ಟು ಪ್ರಾಪರ್ಟೀಸ್ ಗೊತ್ತಿದ್ರೆ ಸಾಕು. That is enough to solve many of the problems in physics. Next trigonometry ಹೋಗೋದಿದ್ರೆ, trigonometryಯಲ್ಲಿ it is about triangles, study of triangles ಅಲ್ಲ. And very important triangle that will be discussed is right angle triangle. ಆ right angle triangle ನ ಇಟ್ಕೊಂಡು we are going to define certain functions. ಒಂದಿಷ್ಟು ಡಿಫೈನ್ ಮಾಡ್ತೇವೆ ಫಂಕ್ಷನ್ಸ್ ಅನ್ನ. ಅದು ಯಾವುದು ಅಂತ ನೋಡ್ಕೊಳ್ಳೋಣ. ಇದು ಆಗಿರೋದೆ ಒಂದ್ಸತಿ ರಿಕಾಲ್ ಮಾಡೋಣ. We will consider ABC right angle triangle. ABC ಅನ್ನೋ right angle triangle ತಗೊಳ್ಳೋಣ. Right angle triangle ಅಂತ ಹೇಳಿದರೆ ಏನು, one of the angle will be 90 degree. ಇಲ್ಲಿ angle A ಅನ್ನೋದು 90 degree ಆಗಿದೆ. Angle A here it is actually 90 degree. ಆಯ್ತಾ. ಅದನ್ನೊಂದನ್ನು ಬಿಟ್ಟು ಇನ್ನೆರಡರಲ್ಲಿ ಯಾವುದನ್ನಾರೋ ಒಂದನ್ನು we will represent it by this symbol called theta. Greek letter adu. It is pronounced as theta. Theta anta represent ಮಾಡೋಣ. Angle B. Angle B ಏನಿದೆ it is theta. Angle B is theta.
ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡಿದ್ದೀವಿ. ಎ ಬಿ ಸಿ ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ವೇರ್ ಆ್ಯಂಗಲ್ ಎ ಇಸ್ 90 ಡಿಗ್ರಿ, ಆ್ಯಂಗಲ್ ಬಿ ಇಸ್ ಈ ತೀಟಾ. ಸಿನಾದರೂ ತೀಟಾ ಅಂತ ತೊಗೊಳ್ಬೋದು ಅಥವಾ ಬಿನಾದರೂ ತೀಟಾ ಅಂತ ತೊಗೊಳ್ಬೋದು. ಈಗ ನಾವೊಂದು ಕೆಲವೊಂದು ಫಂಕ್ಷನ್ಸ್ನ ಡಿಫೈನ್ ಮಾಡಬೇಕು. ಯಾವುದು ಅಂತ ಹೇಳಿದರೆ ಸೈನು ಕಾಸು ಅನ್ನೋವಂಥದ್ದನ್ನೆಲ್ಲ. ಅದಕ್ಕೇನು ಗೊತ್ತಿರಬೇಕು, ಈ ಟ್ರಯಾಂಗಲ್ನಲ್ಲಿ ಅಪೋಸಿಟ್ ಸೈಡ್ ಯಾವುದು, ಅಡ್ಜಸೆಂಟ್ ಸೈಡ್ ಯಾವುದು ಎಲ್ಲ ಗೊತ್ತಿರಬೇಕು. ಅದನ್ನೊಂದು ಸತಿ ನೆನ್ಪು ಮಾಡ್ಕೊಂಡು 90 ಡಿಗ್ರಿ ಏನಿರುತ್ತೋ ಆ ಕಾರ್ನರಿಗೆ, ಆ ಆ್ಯಂಗಲಿಗೆ ಅಪೋಸಿಟ್ ಸೈಡನ್ನು ಏನಂತ ಕರಿತೀವಿ, ಹೈಪಾಟೆನ್ಯೂಸ್ ಅಂತ ಕರಿತೀವಿ. ಗೊತ್ತಿರೋದು ಎ ಅನ್ನೋ ಆ್ಯಂಗಲಿಗೆ ಅಪೋಸಿಟ್ ಸೈಡ್ ಯಾವುದು, ಸಿ ಬಿ, ಆ್ಯಂಡ್ ಹೆನ್ ಸಿ ಬಿ ಈಸ್ ಕಾಲ್ಡ್ ಹೈಪಾಟೆನ್ಯೂಸ್ ಅಂತ ಕರ್ಕೊಳ್ತೀವಿ. ಅದೇ ಯಾವುದನ್ನ ತೀಟಾ ಅಂತ ತಗೊಳ್ತಿರೋ, ಯಾವ ಆ್ಯಂಗಲ್ನ ರೆಫರೆನ್ಸ್ ಅಂತ ತಗೊಳ್ತೀನಿ, ನಾನು ಇದನ್ನು ರೆಫರೆನ್ಸ್ ಆ್ಯಂಗಲ್ ಅಂತ ತೊಗೊಂಡಿರೋದು, ಆ್ಯಂಗಲ್ ಬಿನ ರೆಫರೆನ್ಸ್ ಆ್ಯಂಗಲ್ ಅಂತ ತೊಗೊಂಡಿದ್ದೀನಿ. ಆ ಆ್ಯಂಗಲಿಗೆ ಅಪೋಸಿಟ್ ಸೈಡ್ ಯಾವುದಿರುತ್ತೋ, ಅಂದರೆ ಈ ಆ್ಯಂಗಲಿಗೆ ಇದು ಅಪೋಸಿಟ್ ಸೈಡ್ ಅಂದರೆ ಎ ಸಿ ನ ಅಪೋಸಿಟ್ ಅಂತ ಕರ್ಕೊಳ್ತೀವಿ. ಹಾಗೆ ಎರಡು ಸೈಡ್ ಗೊತ್ತಾಗಿದೆ ಹೆಸರು ಏನೋ, ಹೈಪಾಟೆನಸ್ ಅನ್ನೋದು ಚೇಂಜ್ ಆಗಲ್ಲ. ಹೈಪಾಟೆನಸ್ ವಿಲ್ ಬಿ ದಟ್ ಸೈಡ್ ವಿಚ್ ಈಸ್ ದ ಲೆಂತಿಯೆಸ್ಟ್ ಒನ್ ಇನ್ ದ 3 sides ಅಮಾಂಗ್ ದ 3. ಯಾವುದು ತುಂಬ ಉದ್ದ ಇರುತ್ತೋ ಅದೇ ಹೈಪಾಟೆನಸ್, ಅಂದರೆ 90 ಡಿಗ್ರಿಗೆ ಅಪೋಸಿಟ್ ಇರೋದೇ ಹೈಪಾಟೆನಸ್. ಆದರೆ ಯಾವುದು ಅಪೋಸಿಟ್ ಯಾವುದು ಅಡ್ಜಸೆಂಟ್ ಅನ್ನೋದು ನೀವು ಯಾವುದನ್ನ ಆ್ಯಂಗಲ್ ಅಂತ ರೆಫರ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ನೀವು ತಗೊಳ್ಳುವ ಆ್ಯಂಗಲಿಗೆ ಅಪೋಸಿಟ್ ಯಾವ ಸೈಡ್ ಇರುತ್ತೋ ಅದನ್ನು ಅಪೋಸಿಟ್ ಸೈಡ್ ಅಂತ ತಗೊಳ್ತೀವಿ. ಹಾಗೆ ಇನ್ನೊಂದು ಸೈಡ್ ಏನು ಉಳಿತೋ ವಿ ವಿಲ್ ಕಾಲ್ ದಟ್ ಆಸ್ ಅಡ್ಜಸೆಂಟ್ ಸೈಡ್. ಇಲ್ಲಿ ಎ ಬಿ ಇಸ್ ದ ಅಡ್ಜಸೆಂಟ್ ಸೈಡ್. ಹಾಗೆ ಈಗ ಬೇಸಿಕ್ ಫಂಕ್ಷನ್ಸ್ನ ಡಿಫೈನ್ ಮಾಡ್ಕೊಳ್ಳೋಣ. ಅದು ಸೈನ್ ಟೀಟಾ ಮತ್ತು ಕಾಸ್ ಟೀಟಾ. ಸೈನ್ ಆಫ್ ದ ಆ್ಯಂಗಲ್ ಟೀಟಾ, ಸೈನ್ ಆಫ್ ದ ಆ್ಯಂಗಲ್ ಟೀಟಾ ಅಂತ ಹೇಳಿದ್ರೆ ಅದಕ್ಕೆ ಜನರಲ್ ಡೆಫಿನೇಷನ್ ಏನು, ಇಟ್ ಈಸ್ ಅಪೋಸಿಟ್ ಸೈಡ್ ಬೈ ಹೈಪಾಟೆನಸ್. ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಬೈ ಹೈಪಾಟೆನಸ್. ಜನರಲ್ ಡೆಫಿನೇಷನ್. ಈ ಡೆಫಿನೇಷನ್ಸ್ನ ಮರಿಬೇಡಿ, ಡಿರೈವೇಷನ್ಸಲ್ಲಿ ತುಂಬ ಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೂ ಬೇಕು, ಆಯಿತಾ. ಸೈನ್ ಟೀಟಾ ಅಂದ ತಕ್ಷಣ ಅಪೋಸಿಟ್ ಸೈಡ್ ಬೈ ಹೈಪಾಟೆನಸ್, ಆ ಡೆಫಿನೇಷನ್ ಗೊತ್ತಿರಬೇಕು. ಈ ಡಯಾಗ್ರಾಮಲ್ಲಿ ಅಪೋಸಿಟ್ ಯಾವುದು ಅಂತ ನಾನು ಬರ್ದೇನೆ ಅಷ್ಟೇ. ಅಪೋಸಿಟ್ ಸೈಡ್ ಯಾವುದು, ಇಟ್ ಈಸ್ ಎ ಸಿ ಡಿವೈಡೆಡ್ ಬೈ ಹೈಪಾಟೆನಸ್ ಈಸ್ ಬಿ ಸಿ ಅನ್ನೋದನ್ನು ಬರ್ಕೊಂಡಿದ್ದೇನೆ. ನೆಕ್ಸ್ಟು ಕಾಸ್ ಟೀಟಾ. ಕಾಸ್ ಟೀಟಾಗೆ ಜನರಲ್ ಡೆಫಿನೇಷನ್ನು ಇಟ್ ಈಸ್ ಅಡ್ಜಸೆಂಟ್ ಸೈಡ್ ಬೈ ಹೈಪಾಟೆನಸ್, ಅಡ್ಜಸೆಂಟ್ ಬೈ ಹೈಪಾಟೆನಸ್. ಅದನ್ನೆಲ್ಲಿ ಬರ್ದಿರೋದು, ಅಡ್ಜಸೆಂಟ್ ಸೈಡ್ ಈ ಫಿಗರಲ್ಲಿ ಎ ಬಿ, ಹೈಪಾಟೆನಸ್ ಬಿ ಸಿ. ಇವೆರಡು ಏನು ಇಂಪಾರ್ಟೆಂಟ್ ಫಂಕ್ಷನ್ಸು, ಜನರಲ್ ಫಂಕ್ಷನ್ಸು. ಇವೆರಡನ್ನು ಯೂಸ್ ಮಾಡಿಕೊಂಡು ಬೇರೆ ಫಂಕ್ಷನ್ಸ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೈನ್ ಟೀಟಾ ಕಾಸ್ ಟೀಟಾ ಡೆಫಿನೇಷನ್ ಗೊತ್ತಿದ್ರೆ ಸಾಕು ನಿಮಗೆ. ಅವೆರಡರಿಂದ ಬೇರೆ ಎಲ್ಲ ಫಂಕ್ಷನ್ಸ್ನು ಡಿಫೈನ್ ಮಾಡ್ಬೋದು, ಆಯಿತಾ. ಬೇಸಿಕ್ ಫಂಕ್ಷನ್ ಸೈನ್ ಟೀಟಾ ಕಾಸ್ ಟೀಟಾ. ಇದು ನೆಕ್ಸ್ಟು ಟ್ಯಾನ್ ಟೀಟಾ ಅಂತ ಬರುತ್ತೆ. ವಿ ಕ್ಯಾನ್ ಕಾಲ್ ದ ಟ್ಯಾನ್ ಟೀಟಾ. ಅದನ್ನು ಜನರಲ್ ಡೆಫಿನಿಷನ್ ಹೀಗೂ ಬರಿಬೋದು, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಅನ್ನೋ ಡೆಫಿನೇಷನ್ ಯೂಸ್ ಮಾಡ್ತೇವೆ. ಅಥವಾ ಜನರಲ್ ಡೆಫಿನೇಷನ್ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಈ ಸೈನ್ ಟೀಟಾ ಕಾಸ್ ಟೀಟಾ ಸಾಲ್ವ್ ಮಾಡಿದ್ರು ನಿಮಗೆ ಅದೇ ಬರುತ್ತೆ. ಹೈಪಾಟೆನಸ್ ಕ್ಯಾನ್ಸಲ್ ಆಗುತ್ತೆ, ಇಟ್ ಈಸ್ ಅಪೋಸಿಟ್ ಸೈಡ್ ಬೈ adjacent side. ಹಾಗೆ ಥರ್ಡ್ ಫಂಕ್ಷನ್ ವಿಚ್ ಈಸ್ ಡಿಪೆಂಡೆಂಟ್ ಆನ್ ಸೈನ್ ಆ್ಯಂಡ್ ಕಾಸ್. ಇವೆರಡು ಬೇಸಿಕ್, ಅವೆಯನ್ನು ಉಪಯೋಗಿಸ್ಕೊಂಡು ಇದನ್ನು ಡಿಫೈನ್ ಮಾಡೋಣ. ಅವೆರಡು ಕೂಡ ಜನರಲ್ ಆಗಿ ಗೊತ್ತಿರಲಿ, ಅದು ಗೊತ್ತಿದ್ರೆ ಬೇರೆದೆಲ್ಲ ಡಿಫೈನ್ ಮಾಡ್ತಾ ಹೋಗ್ಬೋದು. ಟ್ಯಾನ್ ಟೀಟಾ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್. ನೆಕ್ಸ್ಟು ಇದರ ಕಂಟಿನ್ಯೂಡ್ ಪಾರ್ಟ್ ಅಂದರೆ ಇನ್ನೂ 3 ಫಂಕ್ಷನ್ಸ್ ಬರುತ್ತೆ. ಕೋಸಿಕೆಂಟ್, ಸೀಕೆಂಟ್ ಇಟ್ಟ ಮತ್ತು ಕೋಟ್ಯಾಂಜೆಂಟ್ ಅಂತ ಹೇಳಿ. ಅದು ಆ 3 ಫಂಕ್ಷನ್ಸ್ ಏನು ಡಿಫೈನ್ ಮಾಡಿದ್ರಿ, ಸೈನು ಕಾಸು ಮತ್ತು ಟ್ಯಾನಿಗೆ ಹೇಗೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಿರಲಿ ಸಾಕು. ಕೊಸಿಕೆಂಟ್ ಟೀಟಾ ಈಸ್ 1 ಬೈ ಸೈನ್ ಟೀಟಾ. ಏನು ಸೈನ್ ಟೀಟಾ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದರ ರೆಸಿಪ್ರೋಕಲ್ ತಗೊಂಡ್ರೆ ನಿಮಗೆ ಕೊಸಿಕೆಂಟ್ ಟೀಟಾ ಸಿಗುತ್ತೆ. ಕೊಸಿಕೆಂಟ್ ಟೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಟೀಟಾ. ರೆಸಿಪ್ರೋಕಲ್ ಆಫ್ ಕಾಸ್ ಟೀಟಾ ಈಸ್ ಸೀಕೆಂಟ್ ಟೀಟಾ. ರೆಸಿಪ್ರೋಕಲ್ ಆಫ್ ಟ್ಯಾನ್ ಟೀಟಾ ಈಸ್ ಕಾಟ್ ಟೀಟಾ. ಈ ಡೆಫಿನೇಷನ್ಸು ಗೊತ್ತಿಲ್ಲ. ಹಾಗೆ ಎಷ್ಟು ಡಿಫೈನ್ ಮಾಡಿದ್ದು, ವಿ ಹ್ಯಾವ್ ಡಿಫೈನ್ 6 such functions.
ಸೈನ್ ಟೀಟಾ, ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸೀಕೆಂಟ್ ಆ್ಯಂಡ್ ಕಾಟ್. ಈ ಕೊಸಿಕೆಂಟ್, ಸೀಕೆಂಟ್, ಕಾಟು ಮೂರು ಫಂಕ್ಷನಿನ ರೆಸಿಪ್ರೋಕಲ್ಸ್ ಆಗಿರುತ್ತೆ. ಸೈನ್ ಟೀಟಾದ ರೆಸಿಪ್ರೋಕಲ್ಲು ಕಾಸ್ ಟೀಟಾ, ಕೊಸಿಕೆಂಟ್ ಟೀಟಾ, ಕಾಸ್ ಟೀಟಾದ ರೆಸಿಪ್ರೋಕಲ್ಲು ಸೀಕೆಂಟ್ ಟೀಟಾ, ಹಾಗೆ ಟ್ಯಾನ್ ಟೀಟಾದ ರೆಸಿಪ್ರೋಕಲ್ಲು ಕಾಟ್ ಟೀಟಾ ಆಗಿರುತ್ತೆ. ನೆಕ್ಸ್ಟು ವಿ ವಿಲ್ ನೋ ಅಬೌಟ್ ಪೈಥಾಗರಸ್ ಥಿಯರಮ್. ಇದನ್ನು ನೀವು 5th 6th ಇಂದ ನೋಡ್ತಾ ಬಂದಿರ್ತೀರಿ. ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಣ ಅಷ್ಟೇ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಒನ್ ಆಫ್ ದ ಲೆಂತ್. ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 2 ಸೈಡ್ ಗೊತ್ತಿದ್ದು ಇನ್ನೊಂದು ಗೊತ್ತಿಲ್ಲ ಅಂದಾಗ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಯೂಸಿಂಗ್ ದಿ ಸಿಂಪಲ್ ಥಿಯರಮ್ ಗಿವನ್ ಬೈ ಪೈಥಾಗರಸ್. ಅದೇನು ಹೇಳುತ್ತೆ ಅನ್ನೋದು ನೋಡ್ಕೊಳ್ಳಿ. ಹೈಪೋಟೆನಸ್ ಸ್ಕ್ವೇರ್, ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲೇ ತೊಗೊಂಡಿರೋದು. ಹೈಪೋಟೆನಸ್ಸು ಅಡ್ಜಸೆಂಟ್ ಸೈಡು ಅಪೋಸಿಟ್ ಏನಿದೆ ಅದ್ರ ಮೇಲೆ ಡಿಫೈನ್ ಮಾಡ್ತಿದ್ದೀವಿ. ಹೈಪೋಟೆನಸ್ ಏನಿರುತ್ತೆ, ದ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 sides. ದಟ್ಸ್ ದ ಜನರಲ್ ಸ್ಟೇಟ್ಮೆಂಟ್. ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 sides. ಅದರ್ 2 sides ಅಂದರೆ ಇಲ್ಲಿ ಯಾವುದು, ಅಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಅಂತ ಡಿಫೈನ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಅದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಹೈಪೋಟೆನಸ್ ಸಿ ಬಿ ಅಂತ ತೊಗೊಂಡಿರೋದ್ರಿಂದ ಸಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅದರ್ 2 sides ಆರ್ ಎ ಸಿ ಆ್ಯಂಡ್ ಎ ಬಿ. ಹಾಗಾಗಿ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಒಂದು ವೇಳೆ ಇಫ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಹೈಪೋಟೆನಸ್, ವಾಟ್ ಈಸ್ ದ ಲೆಂತ್ ಆಫ್ ದ ಹೈಪೋಟೆನಸ್, ದೆನ್ ಇಟ್ ಈಸ್ ಜಸ್ಟ್ ಸ್ಕ್ವೇರ್ ರೂಟ್. ಟೇಕ್ ಎರಡು ಕಡೆ ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡಿ, ಆಯಿತಾ. ಹಾಗಿದ್ರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ವಿಲ್ ಬಿ ಲೆಫ್ಟ್ ವಿತ್ ಸಿ ಬಿ. ಹಾಗೆ ಸಿ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಒಂದು ವೇಳೆ ಎ ಬಿ ಬೇಕಪ್ಪ, ಇವೆರಡು ಗೊತ್ತಿದೆ ಅಂತ ಹೇಳಿದರೆ ಅವಾಗ ಏನಾಗುತ್ತೆ, ದಟ್ ಬಿಕಮ್ಸ್ ಸಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತಿದೆ. ಒಂದು ವೇಳೆ ಎ ಬಿ ಬೇಕು ಅಂತ ಹೇಳಿದರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರ್ತೀರಿ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರ್ತೀರಿ, ಹೀಗಾಗತ್ತೆ. ಹಾಗೆ ಎ ಬಿ ಈಸ್ ಜನರಲಿ ಇಟ್ ಈಸ್ ಸಿ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್. ಒಂದು ರೀಶಫಲ್ ಮಾಡ್ಕೊಳ್ಳೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಹೈಪೋಟೆನಸ್ ಗೊತ್ತಿದ್ರೆ ಕೇಳಿದರೆ ಈ ಫಾರ್ಮುಲಾ, ಅಥವಾ ಯಾವುದಾದ್ರು ಒಂದು ಸೈಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಹೈಪೋಟೆನಸ್ ಗೊತ್ತಿರುತ್ತೆ ಅಂದರೆ ಒಂದಿಷ್ಟು ರೀಶಫಲಿಂಗ್ ಮಾಡಬೇಕು ನೀವು ಟರ್ಮ್ಸನ್ನು, ಯು ವಿಲ್ ಗೆಟ್ ದ ಆನ್ಸರ್. ವೆರಿ ಇಂಪಾರ್ಟೆಂಟ್ ಥಿಯರಮ್, ಅದರ ಯೂಸ್ ತುಂಬ ಇರುತ್ತೆ. ಟ್ರೈ ಟು ನೋಟ್ ಇಟ್ ಡೌನ್. ನೆಕ್ಸ್ಟು ಕಲ್ತಿರುವಂಥದ್ದೇ, ನಿಮಗೆ ಹೈಸ್ಕೂಲಲ್ಲಿ ಇದ್ದದ್ದೇ 3 ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ಸತಿ ನೆನ್ಪು ಮಾಡ್ಕೊಳ್ಳೋಣ, ಇಲ್ಲಿ ನೋಡ್ಕೊಳ್ಳಿ ಯಾವುದ್ಯಾವುದು ಅನ್ನೋದು ಗೊತ್ತಿರಲಿ. ಯಾವುದದು, ಫಸ್ಟ್ ಒನ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಅದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡ್ರೆ ಅಲ್ಲಿ ನೀವು ಟೀಟಾ ಯಾವುದು ಅಂತ ಸ್ಪೆಸಿಫೈ ಮಾಡಿಕೊಂಡ್ರೆ ಈ ಐಡೆಂಟಿಟಿ ಒಬ್ಬೇ ಆಗೇ ಆಗುತ್ತೆ. ಅಂದರೆ ಅದರ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾನ ಎರಡನ್ನೂ ಆ್ಯಡ್ ಮಾಡಿದರೆ, ಆ ಆ್ಯಂಗಲಿನ ಕಾಸ್ ಟೀಟಾ ಸೈನ್ ಟೀಟಾ ಕ್ಯಾಲ್ಕುಲೇಟ್ ಮಾಡಿ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 1. ನೆಕ್ಸ್ಟ್ ಒನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ. ನೆಕ್ಸ್ಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಟೀಟಾ. 3 ಇಂಪಾರ್ಟೆಂಟ್ ಐಡೆಂಟಿಟೀಸ್ ಬೇಕು ಅದು ಸಾಲ್ವ್ ಮಾಡಲಿಕ್ಕೆ. ಹಾಗಾಗಿ ನೋಟ್ ದಿಸ್ 2, ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಟೀಟಾ. ಈಗ ಆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಿನ ಬೇಸಿಕ್ ವ್ಯಾಲ್ಯೂಸ್, ಒಂದಿಷ್ಟು ಬೇಸಿಕ್ ಆ್ಯಂಗಲ್ಸ್ ಇದೆ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇದೆ. ಆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸಿಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನಿನ ವ್ಯಾಲ್ಯೂ ಏನಾಗಿರುತ್ತೆ, ಇದು ಕೂಡ ಕಲ್ತಿರೋದೆ, ಒಂದ್ಸತಿ ನೋಡ್ಕೊಂಡಿರಿ. ಆ ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಯಾವುದು ಅಂದರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಇದನ್ನು ಬಿಟ್ಟು ಬೇರೆ ಆ್ಯಂಗಲ್ಸ್ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಪಿ ಯು ಸಿನಲ್ಲಿ. ಬೇರೆ ಆ್ಯಂಗಲ್ಸ್ ಕೊಟ್ಟರೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಸಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಕೊಟ್ಟಿದ್ದಾರೆ 0, 30, 45, 60, 90 ಡಿಗ್ರಿ ಇದ್ದರೆ ಅವುಗಳಿಗೆ ಹೇಗೆ ನೀವು
ಆನ್ಸರ್ನ ಗೊತ್ತಿರಬೇಕು ಅನ್ನೋದು ನೋಡ್ಕೊಳ್ಳಿ. ಈ ಟೇಬಲ್ ಗೊತ್ತಿರಬೇಕು. ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಕೊಟ್ಟಾಗ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ನಿನ ವ್ಯಾಲ್ಯೂ ಎಷ್ಟು, ಬೇರೆ ಆ್ಯಂಗಲ್ಸ್ ಕೊಟ್ಟರೆ ಆಮೇಲೆ ನೋಡೋಣ, ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಸೈನಿಗೆ ನೋಡ್ಕೊಳ್ಳೋಣ. ಸೈನ್ 0 ಡಿಗ್ರಿ 0, ಅದೇ ಸೈನ್ 30 ಡಿಗ್ರಿ ಹಾಫ್, ಸೈನ್ 45 ಡಿಗ್ರಿ 1/√2, 1 ಡಿವೈಡೆಡ್ ಬೈ √2, ಸೈನ್ 60 ಡಿಗ್ರಿ √3/2 divided by 2, sin 90 degree is 1. 0, half, 1/√2, √3/2 and 1. ಇದು ಸೈನ್ ಇಂದ ಆದರೆ ಸೈನಿನ ವ್ಯಾಲ್ಯೂಸ್ ಗೊತ್ತಿದ್ರೆ ಕಾಸ್ ಇಂದ ಈಸಿಯಾಗಿ ಬರಿಬೋದು. ಏನಾಗಿರುತ್ತೆ ಅದಕ್ಕೆ ಆಪೋಸಿಟ್ ಬರೀತಾ ಹೋಗೋದಷ್ಟೆ. ಅಂದರೆ ಅಲ್ಲಿ 0 ಇಂದ ಶುರು ಮಾಡಿ 1ಗೆ ಎಂಡ್ ಮಾಡಿದರೆ, ಅಂದರೆ ವ್ಯಾಲ್ಯೂಸ್ ನೋಡಿ 0 to 1 ಅಷ್ಟೇ ಇರೋದು ಸೈನಿಂದು. ಇಟ್ ವಿಲ್ ನಾಟ್ ಬಿ ಗ್ರೇಟರ್ ದ್ಯಾನ್ 1. ಅದೇ ರೀತಿ ಕಾಸಿಂದು ಕೂಡ ಏನಾಗಿರುತ್ತೆ, ಕಾಸ್ ಆಫ್ 0 ಈಸ್ 1, ಅಲ್ಲಿಂದ ಉಲ್ಟಾ ಬರಿತಾ ಹೋಗೋದು. ಕಾಸ್ ಆಫ್ 30 ಡಿಗ್ರಿ √3/2, ಕಾಸ್ ಆಫ್ 45 ಡಿಗ್ರಿ 1/√2, ಕಾಸ್ 60 ಡಿಗ್ರಿ 1/2, ಕಾಸ್ 90 ಡಿಗ್ರಿ 0 ಇರುತ್ತೆ. ಇಲ್ಲಿ ಒಬ್ಸರ್ವ್ ಮಾಡಿ, ಇಲ್ಲಿ ಏನಿದೆಯೋ 0 to 1 ಅದಕ್ಕೆ ಅಪೋಸಿಟೇ ಬರ್ದಿರೋದು 1 to 0 ಆಗಿದೆ. ಸೈನ್ 45 1/√2 ಬಂದರೆ ಕಾಸ್ 45ಗೂ ಕೂಡ 1/√2ನೇ ಇದೆ. ಇವೆರಡು ಗೊತ್ತಿದ್ರೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಟ್ಯಾನ್ ಟೀಟಾ ಅಂದರೆ ಸೈನ್ ಟೀಟಾ ಬೈ ಕಾಸ್ ಟೀಟಾ, ಆಗಲೇ ನೋಡಿದ್ದೀವಿ. ಟ್ಯಾನ್ ಟೀಟಾದ ಜನರಲ್ ಡೆಫಿನೇಷನ್ನು ಸೈನ್ ಟೀಟಾ ಬೈ ಕಾಸ್ ಟೀಟಾ. ಅಥವಾ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಆಯಿತು. ಇಲ್ಲೇ ಗೊತ್ತಾಗುತ್ತೆ, ಸೈನ್ ಕಾಸ್ 0/1 ಇಟ್ ಈಸ್ 0 ಆಯಿತಾ. ಒಂದು ಗೊತ್ತಿದ್ರೆ ಸಾಕು, ಇನ್ನೊಂದು ಗೊತ್ತಾಗತ್ತೆ, ಟ್ಯಾನ್ ಟೀಟಾನು ಗೊತ್ತಾಗತ್ತೆ. 0/1 0 ಆಗುತ್ತೆ, ಟ್ಯಾನ್ 0 is 0. tan 30 ಡಿಗ್ರಿ 1/√3 ಹೇಗೆ ಅಂದರೆ 1/2 ಡಿವೈಡೆಡ್ ಬೈ √3/2 ಮಾಡ್ತೀರಿ, 2 ಗೆಟ್ ಕ್ಯಾನ್ಸಲ್ಡ್, 1/√3 ಬರುತ್ತೆ. tan 45 ಡಿಗ್ರಿ 1 ಬರುತ್ತೆ, ಯಾಕಂದರೆ 1/√2 ಡಿವೈಡೆಡ್ ಬೈ 1/√2 ಮಾಡ್ತಿದ್ರಿ, ಇಟ್ ಗೆಟ್ಸ್ ಕ್ಯಾನ್ಸಲ್ಡ್, 1 ಉಳಿಯುತ್ತೆ. tan 60 ಡಿಗ್ರಿ √3, ಯಾಕಂದರೆ √3/2 ಡಿವೈಡೆಡ್ ಬೈ 1/2, 2 ಗೆಟ್ಸ್ ಕ್ಯಾನ್ಸಲ್ಡ್, √3 ಉಳಿಯುತ್ತೆ. ಆ್ಯಂಡ್ tan 90 ಡಿಗ್ರಿ ಅಂದರೆ 1/0 ಸೈನ್ ಟೀಟಾ ಬೈ ಕಾಸ್ ಟೀಟಾ. ಟ್ಯಾನ್ ಟೀಟಾ ಅಂದರೆ ಸೈನ್ 90 ಡಿಗ್ರಿ ಇಸ್ 1, ಕಾಸ್ 90 ಡಿಗ್ರಿ 0 ಆಗುತ್ತೆ. 1/0 ಇಟ್ ಈಸ್ ನಾಟ್ ಡಿಫೈನ್ಡ್, ಇನ್ಫಿನಿಟಿ ಅಂತ ಬರ್ತೀವಿ ಇಲ್ಲ, ಅಂದರೆ ಇಟ್ಸ್ ವೆರಿ ಲಾರ್ಜ್ ಅಂದರೆ ಇಟ್ ಈಸ್ ನಾಟ್ ಡಿಫೈನ್ಡ್. 1/0 ಇಸ್ ನಾಟ್ ಡಿಫೈನ್ಡ್ ಅಥವಾ ಇನ್ಫಿನಿಟಿ ಅಂತ ನೋಟ್ ಮಾಡ್ತೀವಿ. ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಏನಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್, finally we will just have a brief introduction about Greek letters. ಅಂದರೆ ನಾವು ಸುಮಾರು ನೊಟೇಷನ್ಸ್ನ ಯೂಸ್ ಮಾಡ್ತೀವಿ ಫಿಸಿಕ್ಸಲ್ಲಿ, ಬೇರೆ ಬೇರೆ ಕ್ವಾಂಟಿಟೀಸ್ಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ. ಅದು ಯೂಶ್ವಲಿ ಗ್ರೀಕ್ ಲೆಟರ್ಸ್ ಆಗಿರುತ್ತೆ. ಹಾಗಿದ್ರೆ ಅವುಗಳನ್ನ ಏನಂತ ಕರಿಬೇಕು ಅನ್ನೋದನ್ನು ನೋಡೋಣ. ಅಂದರೆ ಒಂದು ಸಿಂಬಲ್ ಬಂದರೆ ಆ ಸಿಂಬಲ್ನ ಪ್ರೊನೌನ್ಸ್ ಮಾಡೋದು ಹೇಗೆ, ವಾಟ್ ಈಸ್ ದ ಪ್ರೊನೌನ್ಸಿಯೇಷನ್ ಆಫ್ ದ್ಯಾಟ್ ಸಿಂಬಲ್, ಅಂದರೆ ಗ್ರೀಕ್ ಆಲ್ಫಾಬೆಟ್ ಏನು ಅಂತ. ಫಸ್ಟ್ ಒನ್ ಈಸ್ ಆಲ್ಫಾ, ದ ಫಸ್ಟ್ ಲೆಟರ್ ಆಫ್ ಇನ್ ದ ಗ್ರೀಕ್ ಆಲ್ಫಾಬೆಟ್. ಗ್ರೀಕ್ ಆಲ್ಫಾಬೆಟ್ಸಲ್ಲಿ ಇಂಗ್ಲೀಷ್ ಆಲ್ಫಾಬೆಟ್ ಥರನೇ ಸ್ಮಾಲ್ ಲೆಟರ್ಸು ಕ್ಯಾಪಿಟಲ್ ಲೆಟರ್ಸ್ ಇರುತ್ತೆ. ಈಗ ಇದರಲ್ಲಿ ಕೆಲವೊಂದೆಲ್ಲ ಸ್ಮಾಲ್ ಲೆಟರ್ಸ್ನೇ ಯೂಸ್ ಮಾಡಿರೋದು. ದ ಫಸ್ಟ್ ಲೆಟರ್ ಇನ್ ಗ್ರೀಕ್ ಆಲ್ಫಾಬೆಟ್ ಈಸ್ ಆಲ್ಫಾ. ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೇವೆ. ಇಟ್ ಈಸ್ ರೆಡ್ ಆಸ್ ಆಲ್ಫಾ, ಅದನ್ನು ಪ್ರೊನೌನ್ಸ್ ಮಾಡೋದು ಆಲ್ಫಾ ಅಂತ. ನೆಕ್ಸ್ಟ್ ಒನ್ ಈಸ್ ಬೀಟಾ, ದ ಸೆಕೆಂಡ್ ಲೆಟರ್. ಇಟ್ ಈಸ್ ಸಿಮಿಲರ್ ಟು ಬಿ, ಆದರೆ ಸೈಡ್ ಏನಾಗಿರುತ್ತೆ ಎಲಾಂಗೇಟ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಬೀಟಾ. ನೆಕ್ಸ್ಟು ಥರ್ಡ್ ಲೆಟರ್, ಇಟ್ ಈಸ್ ಗಾಮಾ. ನೋಡ್ಲಿಕ್ಕೆ ವೈ ಥರ ಕಾಣುತ್ತೆ, ಇಟ್ ಈಸ್ ನಾಟ್ ವೈ, ಸ್ವಲ್ಪ ಎಲಾಂಗೇಷನ್ ಇರುತ್ತೆ. ಇಟ್ ಈಸ್ ಗಾಮಾ. ಫೋರ್ತ್ ಒನ್ ಈಸ್ ಡೆಲ್ಟಾ, ಜಸ್ಟ್ ಲುಕ್ಸ್ ಲೈಕ್ ಡಿ, ಸ್ಲ್ಯಾಂಟ್ ಆಗಿದೆ ಡಿನ, ವಿ ಕಾಲ್ ಇಟ್ ಆಸ್ ಡೆಲ್ಟಾ. ದಿಸ್ ಈಸ್ ದ ಸಿಂಬಲ್ ಫಾರ್ ಸ್ಮಾಲ್ ಲೆಟರ್ ಡೆಲ್ಟಾ. ಅದೇ ಕ್ಯಾಪಿಟಲ್ ಲೆಟರ್ ಡೆಲ್ಟಾ ಬರೆದ್ರೆ ಕೇಳಿದರೆ ಇಟ್ ಈಸ್ ಟ್ರಯಾಂಗಲ್ ಸಿಂಬಲ್ನ ಬರೀತದೆ. ಇಟ್ ಈಸ್ ಕ್ಯಾಪಿಟಲ್ ಡೆಲ್ಟಾ. ನೆಕ್ಸ್ಟ್ ಒನ್ ಈಸ್ ಎಪ್ಸಿಲಾನ್. ಈ ಥರನೇ ಇದೆ ನೋಡಲಿಕ್ಕೆ, ಇಟ್ ಈಸ್ ರೆಡ್ ಆಸ್ ಎಪ್ಸಿಲಾನ್. ಹೀಗೆ ಬೇರೆ ಬೇರೆ, ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ದೀನಿ, ಕಂಟಿನ್ಯೂಷನ್ ಇಲ್ಲ ಇಲ್ಲಿ ಆಯಿತಾ. ಎನ್ ಥರ ಕಾಣುತ್ತಿದ್ದು ನೋಡಲಿಕ್ಕೆ, ಎಲಾಂಗೇಷನ್ ಇದೆ, ವಿ ಕಾಲ್ ಇಟ್ ಆಸ್ ಈಟಾ. ಈಟಾ ಅಂತೇವೆ. ಇದನ್ನ ಈಗ ತಾನೇ ಟ್ರಯಾಂಗಲಲ್ಲಿ ನೋಡಿದ್ದೀವಿ.
ಥೀಟಾ, ದಿಸ್ ಈಸ್ ಕಾಲ್ಡ್ ಥೀಟಾ. ಉಲ್ಟಾ ವೈ ಬರೀತೇವೆ, ಅದು ನೋಡಿದಿರಿ ಸಿಂಬಲ್ ನಿಮಗೆ ಫಿಸಿಕ್ಸಲ್ಲಿ ಹೈಸ್ಕೂಲಲ್ಲಿ ಕೂಡ ಇಂಟ್ರೊಡ್ಯೂಸ್ ಆಗಿತ್ತು. ವಿ ಕಾಲ್ ದಿಸ್ ಆಸ್ ಲ್ಯಾಂಬ್ಡಾ, ಲ್ಯಾಂಬ್ಡಾ ಅಂತ ಕರ್ಕೊಳ್ತೇವೆ. ದಿಸ್ ಲುಕ್ಸ್ ಲೈಕ್ ಆರ್, ಆದರೆ ಆರ್ ಅಲ್ಲ ಅದು, ಇಟ್ ಈಸ್ ಕಾಲ್ಡ್ ಟೌ. ಟೌ ಹೀಗೆ ಬರೀಬೇಕು, ಟಿ ಥರನೇ ಇರುತ್ತೆ ನೋಡ್ಲಿಕ್ಕೆ ಅಥವಾ ಆರ್ ಥರ ಇರುತ್ತೆ, ಬಟ್ ಇಟ್ ಈಸ್ ರೆಡ್ ಆಸ್ ಟೌ. ನೆಕ್ಸ್ಟು ಈ ಸಿಂಬಲ್ನ ನಾವು ಫಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ಪವರ್ಸ್ ಆಫ್ 10 ಮಾಡ್ತಾ. 10⁻⁻6 ಏನು ಬಂದಿತ್ತು ಅದನ್ನು ಮೈಕ್ರೋ ಅಂತ ಕರಿತೇವೆ. ಆ್ಯಂಡ್ ದ ಸಿಂಬಲ್ ವಿಚ್ ವಾಸ್ ಯೂಸ್ ಟು ರೆಪ್ರೆಸೆಂಟ್ ಮೈಕ್ರೋ ಈಸ್ ದಿಸ್ ಯು ವಿತ್ ಅಲಾಂಗೇಶನ್, ಅದನ್ನು ಮ್ಯೂ ಅಂತ ಹೇಳ್ತೇವೆ, ಮ್ಯೂ. ನೆಕ್ಸ್ಟು ನ್ಯೂ, ಇದು ಕೂಡ ನೋಡಿದ್ದೀವಿ, ನೋಡ್ಲಿಕ್ಕೆ ಈ ಥರನೇ ಇರುತ್ತೆ ಆಯಿತಾ, ಬಟ್ ಇಟ್ ವಿತ್ ಸಮ್ ಸ್ಲ್ಯಾಂಟ್ ಇರುತ್ತೆ, ಒಂದು ಕಡೆ ಕರ್ವ್ ವಿ ಇರುತ್ತೆ. ಹಾಗಾಗಿ ಆದರೆ ಅದನ್ನು ನಾವು ಕರೆಯೋದೇನು ನ್ಯೂ, ನ್ಯೂ ಅಂತ ಕರ್ಕೊಳ್ತೀವಿ ಪ್ರೊನೌನ್ಸ್ ಮಾಡೋದು. ನೆಕ್ಸ್ಟ್ ದಿಸ್ ಈಸ್ ಫೆಮಿಲಿಯರ್ ಒನ್ ಲೆಟರ್ ಪೈ, ಪೈ. ನೆಕ್ಸ್ಟ್ ಪಿ ಥರ ಇದೆ ನೋಡಲಿಕ್ಕೆ, ದಿಸ್ ಈಸ್ ಕಾಲ್ಡ್ ರೋ, RH O, ರೋ. ಇನ್ನು ಸಿಗ್ಮಾ, ಸಮೇಷನಿಗೆ ಯೂಸ್ ಮಾಡಿರ್ತೀರಿ, ದಿಸ್ ಈಸ್ ಕ್ಯಾಪಿಟಲ್ ಲೆಟರ್ ಸಿಗ್ಮಾ, ವೆರಾಸ್ ದಿಸ್ ಈಸ್ ಸ್ಮಾಲ್ ಲೆಟರ್ ಸಿಗ್ಮಾ. ಇನ್ನೊಂದು ಫೈ, ಫೈ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಕೆಲವೊಂದು ಸತಿ ಇದನ್ನು ಕೂಡ ಯೂಸ್ ಮಾಡ್ತೇವೆ, ಜನರಲಿ ತೀಟಾ ಅಥವಾ ಕೆಲವೊಮ್ಮೆ ಫೈನು ಕೂಡ ಯೂಸ್ ಮಾಡ್ತೇವೆ. ನೆಕ್ಸ್ಟು ಎಕ್ಸ್ ಥರ ಇರುತ್ತೆ ವಿತ್ ಸಮ್ ಕರ್ವೇಜರ್ ಆಯಿತಾ, ಅದನ್ನು ಕೈ ಅಂತ ಕರಿತೇವೆ. ಇನ್ನೆರಡು ಒಮೆಗಾ, ದ ಲಾಸ್ಟ್ ಲೆಟರ್ ಇನ್ ದ ಗ್ರೀಕ್ ಆಲ್ಫಾಬೆಟ್, ದಟ್ ಇಸ್ ಒಮೆಗಾ, ಡಬ್ಲ್ಯೂ ಥರ ಇದೆ ವಿತ್ ಸಮ್ ಕರ್ವೇಚರ್, ಇಲ್ಲಿ ಒಂದು ಸ್ವಲ್ಪ ಪ್ರೊಲಾಂಗ್ ಆಗಿರುತ್ತೆ. ಅದು ಸ್ಮಾಲ್ ಲೆಟರ್ ಒಮೆಗಾ, ಲುಕ್ಸ್ ಲೈಕ್ ಸ್ಮಾಲ್ ಲೆಟರ್ ಡಬ್ಲ್ಯೂ. ಇನ್ನೊಂದು ಕ್ಯಾಪಿಟಲ್ ಲೆಟರ್ ಒಮೆಗಾ, ದಿಸ್ ಹ್ಯಾಸ್ ಬೀನ್ ಸೀನ್, ಅದು ನಾವು ಸಿಂಬಲ್ ಫಾರ್ ರೆಸಿಸ್ಟೆನ್ಸ್, SI ಯೂನಿಟ್ ಏನು ಬರುತ್ತೆ ರೆಸಿಸ್ಟೆನ್ಸ್, ಓಮ್ ಅಂತೇನಿದೆ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಈ ಸಿಂಬಲ್ ಯೂಸ್ ಮಾಡಿರ್ತೀವಿ, ಹೈಸ್ಕೂಲಲ್ಲಿ ಗೊತ್ತಿರೋದೆ ನಿಮಗೆ. ಆದರೆ ಇಟ್ ಈಸ್ ಕಾಲ್ಡ್ ಒಮೆಗಾ, ಕ್ಯಾಪಿಟಲ್ ಲೆಟರ್ ಒಮೆಗಾ, ಅದು ಗ್ರೀಕ್ ಆಲ್ಫಾಬೆಟ್ಸಲ್ಲಿ. ಇದ್ರದ್ದು ಒಂದಿಷ್ಟು ಪರಿಚಯ ನಿಮಗಿರಲಿ ಅಷ್ಟೇ, ಯಾವುದನ್ನು ಏನಂತ ಕರೀತಾರೆ ಅಂತ. ಯಾವುದದು ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಎಪ್ಸಿಲಾನ್, ಈಟಾ, ತೀಟಾ, ಲ್ಯಾಂಬ್ಡಾ, ಟೌ, ಮ್ಯೂ, ನ್ಯೂ, ಪೈ, ರೋ, ಸಿಗ್ಮಾ, ಫೈ, ಖೈ ಮತ್ತು ಒಮೆಗಾ ಆಯಿತಾ. ಏನು ಅಂತಾರೆ ಅನ್ನೋದು ಗೊತ್ತಿರಲಿ ಸರ್. ಆದರೆ ಅದನ್ನು ಯಾವ್ಯಾವ ಸಿಂಬಲ್ಸಿಗೆ, ಯಾವ್ಯಾವ ಫಿಸಿಕಲ್ ಕ್ವಾಂಟಿಟೀಸಿಗೆ ಯಾವ್ಯಾವ ಸಿಂಬಲ್ಸ್ ಯೂಸ್ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಸಲ್ಲಿ ನೋಡ್ತಾ ಹೋಗೋಣ. ಅದು ಕೆಲವೊಂದು ಸುಮಾರಷ್ಟು ಕ್ವಾಂಟಿಟೀಸ್ ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೋ ಏನಿದೆ ಅದು ಡೆನ್ಸಿಟಿ ಅನ್ನೋ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ, ಹಾಗೆ ರೆಸಿಸ್ಟಿವಿಟಿಗೂ ಕೂಡ ಆಯಿತಾ. ಹಾಗೆ ಬೇರೆ ಬೇರೆ ಒಂದೇ ಸಿಂಬಲ್ನ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗೆ ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಇಲ್ಲಿ ವಿ ವಿಲ್ end here and continue in the next class. Thank you.